ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ನಿರೀಕ್ಷಿಸಿದ್ದ ಕರ್ನಾಟಕ ಟಿ ಶಿಕ್ಷಕರ ಅರ್ಹತಾ ಪರೀಕ್ಷೆ 2024 ನೋಟಿಫಿಕೇಷನ್ ಔಟ್ ಆಗಿದೆ. ಸೊ ಇದರಲ್ಲೇ ಈ ನೋಟಿಫಿಕೇಷನನ್ನು ಎಲ್ಲ ಸಾರ್ವನ್ನು ನಾನು ಓದಿ ಹೇಳೋ ಪ್ರಯತ್ನ ಮಾಡ್ತೀನಿ. ಸೊ ಫ್ರೆಂಡ್ಸ್, ಇಲ್ಲಿಂದ ಈಗ ಯಾರು ಸ್ಟಾರ್ಟ್ ಮಾಡಿದಿರೋ, ಯಾರು ಇನ್ನೂ ಸ್ಟಾರ್ಟ್ ಮಾಡಿಲ್ವೋ ಈ ಕರ್ನಾಟಕ ಟಿ ಶಿಕ್ಷಕರ ಅರ್ಹತಾ ಪರೀಕ್ಷೆಯ ತಯಾರಿ ಇನ್ನು ಮುಂದೆ ಸ್ವಲ್ಪ ಫಾಸ್ಟ್ ಆಗಲೇಬೇಕು, ಹೌದಾ? ಸೊ ಈ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ 2024 ಸವಿವರವನ್ನು ನೋಡೋಣ. ನೋಟಿಫಿಕೇಷನ್ ಇಲ್ಲಿ ಪ್ರಮುಖ ದಿನಾಂಕ ಕೊಟ್ಟಿದ್ದಾನೆ ನೋಡಿ. ಏನು ಕೊಟ್ಟಿದ್ದಾನೆ? ಅರ್ಜಿ ಸಲ್ಲಿಕೆ ಯಾವತ್ತಿಂದ ಸ್ಟಾರ್ಟ್ ಆಗುತ್ತೆ ನೋಡಿ, ಇವತ್ತಿಂದಾನೆ. ದಿನಾಂಕ 15/4/2024 15/5/2024 ಅಂದರೆ 1 ಮಂತ್ ಅವಧಿ ಇದೆ ಫ್ರೆಂಡ್ಸ್. ನಿಮಗೆ 1 ಮಂತ್ ಅವಧಿ ಇದೆ. ಸೊ ಹಾಗಾಗಿ ಯಾರೆಲ್ಲ ಪ್ರಯತ್ನ ಮಾಡ್ತಿರೋ ಇನ್ನೂ ಚೆನ್ನಾಗಿ ಮಾಡಿ ಅಂತ ಹೇಳ್ತಾ, ಸೊ 1 ತಿಂಗಳ ಕಾಲಾವಕಾಶ ಇದೆ. ಸೊ 1 ತಿಂಗಳ ಕಾಲಾವಕಾಶ ಇದೆ. ಲಾಸ್ಟ್ ಡೇಟಲ್ಲಿ ನೋಡಿದ್ರೆ ಆಯಿತು ಅಂತ ಲೇಟ್ ಮಾಡಬೇಡಿ, ಯಾಕಂದರೆ ಲಾಸ್ಟಿಗೆ ಸರ್ವರ್ ಡೌನ್ ಇರುತ್ತೆ. ಹೀಗಾಗಿ ನಿಮಗೆ ಏನಾದರೂ ಕಷ್ಟ ಆಗ್ಬೋದು. ಸೊ ಈಗ ಬಿಟ್ಟಿದ್ದಾರೆ ಅಂದರೆ ನಾಳೆನೋ ನಾಡಿದ್ದೋ ಅರ್ಜಿನ ಸಲ್ಲಿಕೆ ಮಾಡೇಬಿಡಿ, ಓಕೆ? ಸೊ ಇನ್ನು ಪರೀಕ್ಷೆ ದಿನಾಂಕವನ್ನು ನೋಡ್ತಾ ಹೋದರೆ, ಪರೀಕ್ಷೆ ದಿನಾಂಕ ಎಂದಿದೆ? ಪತ್ರಿಕೆ 1 ನಾನು ಮೊದಲಿಗೆ ಹೇಳಿರೋ ಹಾಗೆ ದಿನಾಂಕ 30/6/2024 ಭಾನುವಾರ. ಸಮಯ ಎಷ್ಟಕ್ಕೆ ಅಂದರೆ ಪತ್ರಿಕೆ 1 ಸಮಯ ನೋಡಿ 9:30 ಸ್ಟಾರ್ಟ್ ಆಗಿ 12 ಗಂಟೆಗೆ ಮುಗಿಯುತ್ತೆ. ಅಂದರೆ ಟೋಟಲ್ 2.5 ಗಂಟೆ ನಿಮಗೆ ಅವಕಾಶ ಇರೋದು. 150 ಮಾರ್ಕ್ಸ್ಗೆ 150 ಮಿನಿಟ್ಸ್ ನಿಮ್ಮ ಕೈಯಲ್ಲಿರುತ್ತೆ. ಅಂದರೆ ಪ್ರತಿಯೊಂದು ಕ್ವಶನ್ಗೆ ಎಷ್ಟು 1 ನಿಮಿಷ ಟೈಮ್ ನಿಮ್ಮ ಬಳಿ ಇರುತ್ತೆ. ಅರ್ಥ ಆಯ್ತಲ್ಲ? ಸೊ ಪತ್ರಿಕೆ 2 ಕೂಡ ಅಂದರೆ ಪತ್ರಿಕೆ 1 ಅಂದರೆ ಎಷ್ಟು? 1ರಿಂದ 5ನೇ ತರಗತಿ. ಅದೇ ಪತ್ರಿಕೆ 2 ಅಂದರೆ 6ರಿಂದ 8ನೇ ತರಗತಿ. ಗೊತ್ತಾಗುತ್ತಲ್ಲ? ಸೊ ಇದು ಕೂಡ ಅದೇ ದಿನ ಇರೋದು, 30/6/2024. ಸೊ ಸಮಯ ಬಂದುಬಿಟ್ಟು ಪತ್ರಿಕೆ 1 ಮಾರ್ನಿಂಗ್ ಇದ್ದರೆ ಪತ್ರಿಕೆ 2 ಮಧ್ಯಾಹ್ನ 2ರಿಂದ 4:15. ಇಲ್ಲಿ ಕೂಡ ಅಷ್ಟೇ 150 ಮಾರ್ಕ್ಸ್ 150 ನಿಮಿಷಗಳು. ಅಂದರೆ ಒಂದು ಕ್ವಶನ್ಗೆ ಎಷ್ಟು? 1 ನಿಮಿಷ ಇರೋದು ನಿಮ್ಮ ಕೈಯಲ್ಲಿ. ಸೊ ಓಕೆನಾ? ಸೊ ನೆಕ್ಸ್ಟ್ ನೋಡ್ತಾ ಹೋಗಿದ್ರೆ ಸ್ವಲ್ಪ ನೋಡೋಣ, ಮುಖ್ಯವಾದದನ್ನೇ ಹೇಳ್ತಾ ಹೋಗ್ತೀನಂತ. ಇನ್ನು ಇದೇ ನಿಮಗೆಲ್ಲ ಗೊತ್ತಿರುತ್ತೆ. ಸೊ ಮೇನ್ ಆಗಿರೋದನ್ನು ನೋಡ್ತಾ ಹೋದರೆ, ಸೊ ಅಭ್ಯರ್ಥಿಗಳಿಗೆ ಸೂಚನೆ ಅಂತ ಕೊಟ್ಟಿದ್ದಾರೆ ನೋಡಿ. ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ 2024ಕ್ಕೆ ಅರ್ಜಿ ಸಲ್ಲಿಸಬಯಸುವ ವಿದ್ಯಾರ್ಥಿಗಳು ಆನ್ಲೈನ್ ಮೂಲಕ ದಿನಾಂಕ 15/4/2024 15/5/2024 ಒಳಗಾಗಿ ಇಲಾಖಾ ವೆಬ್ಸೈಟ್, ಓಕೆ, ಇಲ್ಲೊಂದು ಲಿಂಕ್ ಕೊಟ್ಟಿದ್ದಾನೆ. ಇಲ್ಲಿ ಏನಾಗೋದು? ಲಾಗಿನ್ ಆಗಿ ಅರ್ಜಿ ಸಲ್ಲಿಸೋದು, ಓಕೆನಾ? ಸೊ ಆನ್ಲೈನ್ ಅರ್ಜಿಯಲ್ಲಿ ಅಗತ್ಯವಿರುವ ಎಲ್ಲ ಮಾಹಿತಿಗಳನ್ನು ಪೂರ್ಣವಾಗಿ ಭರ್ತಿ ಮಾಡಿದ ನಂತರ ಅಭ್ಯರ್ಥಿಗಳು ತಮ್ಮ ನೋಂದಣಿ ಸಂಖ್ಯೆ ಮತ್ತು ಪೂರ್ಣ ವಿವರಗಳನ್ನೊಳಗೊಂಡ ಅರ್ಜಿಯ ಕಂಪ್ಯೂಟರ್ ಜನರೇಟೆಡ್ ಪ್ರತಿಯ ಪ್ರಿಂಟೌಟನ್ನು ಪಡೆದುಕೊಳ್ಳುವುದು. ಈ ಎಲ್ಲ ಆನ್ಲೈನ್ ಅರ್ಜಿನ ಸಲ್ಲಿಸಿದ ಆದ ಬಳಿಕ ಏನು ನಿಮ್ಮ ನೋಂದಣಿ ಸಂಖ್ಯೆ ಮತ್ತು ಪೂರ್ಣ ವಿವರ ಏನು ತುಂಬ್ತಿರೋ ಎಲ್ಲ ಲಾಸ್ಟ್ ಏನು ಕಂಪ್ಲೀಟ್ ಆಗುತ್ತೋ ಆದಮೇಲೆ ಪ್ರಿಂಟೌಟ್ ತಕ್ಕೊಳ್ಳೋದನ್ನು ನೆನಪು ಹಾರಬಾರ್ದು, ಓಕೆನಾ? ಸೊ ನೆಕ್ಸ್ಟ್ ಏನು ಕೊಟ್ಟಿದೆ ನೋಡಿ. ನೆಕ್ಸ್ಟ್, ಅಭ್ಯರ್ಥಿಯು 1ಕ್ಕಿಂತ ಹೆಚ್ಚು ಅರ್ಜಿ ಸಲ್ಲಿಸಿದಲ್ಲಿ ಅವರು ಹೊಸದಾಗಿ ಸಲ್ಲಿಸುವ ಅರ್ಜಿಗೆ ಪ್ರತ್ಯೇಕ ಶುಲ್ಕ ಪಾವತಿಸಬೇಕು. ಈಗ 1ಕ್ಕಿಂತ ಹೆಚ್ಚು ಅರ್ಜಿ ಸಲ್ಲಿಸಿದ್ರೆ ಅಂತ ತಿಳ್ಕೊಳ್ಳಿ, ಓಕೆ? ಅದು ನಾನಲ್ಲಿ ಫೀನ ತುಂಬಿದ್ದೀನಿ ಮತ್ತು ಇಲ್ಲೇಕೆ ಅಂತ ಕೇಳೋ ಹಾಗಿಲ್ಲ. ಸೊ ನೀವು ಹೊಸದಾಗಿ ಅರ್ಜಿ ಸಲ್ಲಿಸಿದ್ರೆ ಅದಕ್ಕೆ ಪ್ರತ್ಯೇಕವಾಗಿ ಶುಲ್ಕವನ್ನು ಕೂಡ ಕಟ್ಟಬೇಕಾಗತ್ತೆ, ನೆನಪಲ್ಲಿರಲಿ, ಓಕೆನಾ? ಸೊ ನೆಕ್ಸ್ಟ್ ನೋಡೋದಾದರೆ, ಆನ್ಲೈನ್ ಅರ್ಜಿ ಸಲ್ಲಿಸಲು ಅನುಸರಿಸಬೇಕಾದ ಕ್ರಮ ಏನು ನೋಡಿ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವ ಮೊದಲು ಅಭ್ಯರ್ಥಿಗಳು ಇಲಾಖಾ ವೆಬ್ಸೈಟ್, ಓಕೆ, ಈ schooleducation.karnataka.government.in ಇದೆಯಲ್ಲ, ಸಂಪರ್ಕಿಸಿ ಅಧಿಸೂಚನೆಯಲ್ಲಿ ನೀಡಲಾಗಿರುವ ಸೂಚನೆಗಳನ್ನು ತಪ್ಪದೇ ಓದಿ ಅರ್ಥೈಸಿಕೊಳ್ಳುವುದು. ಓಕೆ, ಏನು ಹೇಳ್ತಾ ನೋಡೋ. ಮೊದಲಿಗೆ ನೀವೇನು ಅರ್ಜಿ ಸಲ್ಲಿಸೋದಿದೆಯೋ ಈ ವೆಬ್ಸೈಟಲ್ಲಿ, ಈ ಇಲಾಖಾ ವೆಬ್ಸೈಟಲ್ಲಿ ಹೋಗಿ ಆ ಅಧಿಸೂಚನೆಯಲ್ಲಿ ಏನೇನು ಸೂಚನೆ ಕೊಟ್ಟಿದ್ದಾನೋ ಅದನ್ನು ಓದಿ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಆಮೇಲೆ ಅರ್ಜಿ ಸಲ್ಲಿಸಲು ಕುಳಿತುಕೊಳ್ಳೋದು. ಗೊತ್ತಾಯ್ತಾ? ಸೆಕೆಂಡ್ ಏನು ಕೊಟ್ಟಿದ್ದ ನೋಡಿ, ರಿಜಿಸ್ಟ್ರೇಷನ್ ಆದ ನಂತರ ಲಾಗಿನ್ ಆಗಿ ಆನ್ಲೈನ್ ಅರ್ಜಿಯನ್ನು ಪೂರ್ಣ ವಿವರಗಳೊಂದಿಗೆ ಭರ್ತಿ ಮಾಡಿ ಸಲ್ಲಿಸುವುದು. ಈಗ ರಿಜಿಸ್ಟ್ರೇಷನ್ ಆದ ನಂತರ ಲಾಗಿನ್ ಆಗೋದು, ಲಾಗಿನ್ ಆಗಿ ಅರ್ಜಿಯನ್ನು
ಪೂರ್ಣ ವಿವರಗಳೊಂದೇ ಭರ್ತಿ ಮಾಡೋದು ಅಂತ ಹೇಳಿದ್ದಾನೆ. ಓಕೆ, ಯೂಸರ್ ಐ ಡಿ ಮತ್ತು ಪಾಸ್ವರ್ಡ್ ಇದೇ ಮೇನ್ ಸ್ನೇಹಿತರೆ. ಈ ಯೂಸರ್ ಐ ಡಿ ಮತ್ತು ಈ ಯೂಸರ್ ಐ ಡಿ ಪಾಸ್ವರ್ಡ್ ಇದೆಯಲ್ಲ, ಇದನ್ನು ಅಭ್ಯರ್ಥಿಗಳು ಇತರರಿಗೆ ಸಿಗದಂತೆ ಗೊತ್ತಾಗದಂತೆ ಅತ್ಯಂತ ಜಾಗರೂಕತೆಯಿಂದ ಸಂರಕ್ಷಿಸಿಕೊಳ್ಳತಕ್ಕದ್ದು. ಯಾಕೆ ಇದು ಮತ್ತೊಬ್ಬರಿಗೆ ಗೊತ್ತಾಗಲಾರದೆ ಯಾಕೆ ನಾವು ಸೇವ್ ಮಾಡಬೇಕು ಅಂದರೆ, ಮುಂದೆ ಹೇಳಿದ ನೋಡಿ, ಒಂದು ವೇಳೆ ತಮ್ಮ ಯೂಸರ್ ಐ ಡಿ ಮತ್ತು ಪಾಸ್ವರ್ಡ್ ಇತರೆ ಯಾರಿಗಾದರೂ ಲಭ್ಯವಾದಲ್ಲಿ ತಮ್ಮ ಹೆಸರಿನಿಂದ ಲಾಗಿನ್ ಆಗಿ ತಮ್ಮ ಮಾಹಿತಿಯನ್ನು ವ್ಯತ್ಯಾಸ ಮಾಡುವ ಅಥವಾ ವಿರೂಪಗೊಳಿಸುವ ಸಾಧ್ಯತೆ ಇರುತ್ತದೆ. ಇದಕ್ಕೆ CAC ಜವಾಬ್ದಾರಿಯಾಗಿರುವುದಿಲ್ಲ. ಗೊತ್ತಾಯ್ತಾ? ನಿಮ್ಗೆ ಯಾರೋ ಗೊತ್ತಿರೋರು ಮೋಸ ಮಾಡೋ ಚಾನ್ಸಸ್ ಇದೆ. ಅದಕ್ಕೋಸ್ಕರ ಯೂಸರ್ ಐ ಡಿ ಮತ್ತು ಪಾಸ್ವರ್ಡನ್ನು ಯಾರಿಗೆ ಸಿಗದೆ ಸೆಪ್ರೇಟಾಗಿ ಇಟ್ಕೊಳ್ಳೋದು. ಸೊ ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಕೊಡಿದೆ ನೋಡಿ, ಅಭ್ಯರ್ಥಿಯು ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕು ಅಂದರೆ ಭಾವಚಿತ್ರವನ್ನು 50 KB, ಇದೆಲ್ಲ ವಿಷಯ ಕೊಟ್ಟಿರ್ತಾನೆ, ನೀವು ನೋಡೋದು 50 KBಗೆ ಮೀರಿದೆ ಅಂದರೆ 50 KB ಒಳಗಡೆ ಇರಬೇಕು ಪಾಸ್ಪೋರ್ಟ್ ಸೈಜ್ ನಿಮ್ಮ ಭಾವಚಿತ್ರ, ಹಾಗೂ ಕಪ್ಪು ಶಾಹಿಯಲ್ಲಿ ಮಾಡಿರುವ ಸಹಿಯನ್ನು, ನಿಮ್ಮ ಸಹಿ ನಿಮ್ಮ ಸಿಗ್ನೇಚರ್ 40 KB ಇದ್ದರೆ ನಿಮ್ಮದು ಪಾಸ್ಪೋರ್ಟ್ ಸೈಜಿನ ಫೋಟೋ ಇರುತ್ತೋ ಅದು 50 KB ಇರಬೇಕಷ್ಟೇ, ಮೀರದಂತೆ. ಓಕೆ, ಮೀರದಂತೆ ಸ್ಕ್ಯಾನ್ ಮಾಡಿ ನಿಗದಿತ ಅಂಕಣದಲ್ಲಿ ಅಪ್ಲೋಡ್ ಮಾಡುವುದು. ಎಲ್ಲಿ ಸೂಚಿಸಿರ್ತಾನೋ ಅಲ್ಲಿ ಅವುಗಳನ್ನು ಅಂದರೆ ನಿಮ್ಮ ಭಾವಚಿತ್ರವನ್ನು 50 KBಗೆ ಮೀರದಂತೆ ಹಾಗೂ ನಿಮ್ಮ ಸಹಿ 40 KBಗೆ ಮೀರದಂತೆ ಏನಿದೆಯಲ್ಲ ಅದನ್ನು ಸ್ಕ್ಯಾನ್ ಮಾಡಿ ಅಂಕಣದಲ್ಲಿ ಅಪ್ಲೋಡ್ ಮಾಡೋದು. ಇನ್ನು ನೆಕ್ಸ್ಟ್ ಏನು ಹೇಳ್ತಾ ನೋಡಿ, ಅಭ್ಯರ್ಥಿಯ ಭಾವಚಿತ್ರ ಹಾಗೂ ಹೆಸರು ತಾಳೆ ಆಗದಿದ್ದಲ್ಲಿ ಪರೀಕ್ಷೆ ಬರೆಯಲು ಅವಕಾಶ ನೀಡುವುದಿಲ್ಲ. ಸೊ ಮಹತ್ವದ ಸೂಚನೆ ಸ್ನೇಹಿತರೆ. ಸೊ ನಿಮ್ಮ ಭಾವಚಿತ್ರ ಮತ್ತು ನಿಮ್ಮ ಹೆಸರಿಗೆ ತಾಳೆ ಆಗದೇ ಇದ್ದಲ್ಲಿ ನಿಮಗೆ ಪರೀಕ್ಷೆ ಬರೆಯಲು ಅವಕಾಶ ಕೊಡಲ್ಲ ಅಂತ ಹೇಳ್ತಾನೆ. ಓಕೆನಾ? ನೆಕ್ಸ್ಟ್ ಹೇಳ್ತಾ ನೋಡಿ, ಪರೀಕ್ಷಾ ಶುಲ್ಕವನ್ನು ಇಂಟರ್ನೆಟ್ ಬ್ಯಾಂಕಿಂಗ್, ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್ ಅಥವಾ ಬ್ಯಾಂಕ್ ಚಲನ ಸ್ಟೇಟ್ ಆಫ್ ಇಂಡಿಯಾ ಬ್ಯಾಂಕಿನಲ್ಲಿ ಮಾತ್ರ ಮೂಲಕವೇ ಪಾವತಿಸತಕ್ಕದ್ದು. ಪರೀಕ್ಷಾ ಶುಲ್ಕವನ್ನು ಮೇನಾಗಿ ಹೇಳಿದಾನವನು ಇಂಟರ್ನೆಟ್ ಬ್ಯಾಂಕಿಂಗ್ ನಡೆಯುತ್ತೆ, ಡೆಬಿಟ್ ಕಾರ್ಡ್ ನಡೆಯುತ್ತೆ, ಕ್ರೆಡಿಟ್ ಕಾರ್ಡ್ ನಡೆಯುತ್ತೆ ಅಥವಾ ಬ್ಯಾಂಕ್ ಚಲನೆ ಎಲ್ಲ ನಡೆಯುತ್ತೆ. ಆದರೆ ಯಾವ ಬ್ಯಾಂಕ್ ಅಂತ ಹೇಳಿದಾನೆ? ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಹೇಳಿದ್ದಾನೆ. ಓಕೆ, ಅದರ ಮೂಲಕವೇ ಪಾವತಿಸತಕ್ಕದ್ದು. ನೆಕ್ಸ್ಟ್ ಏನು ಕೊಡಿದ ನೋಡಿ, ಅಭ್ಯರ್ಥಿಗಳು ಒಮ್ಮೆ ಪಾವತಿಸಿರುವ ಪರೀಕ್ಷಾ ಶುಲ್ಕವನ್ನು ಯಾವುದೇ ಸಂದರ್ಭದಲ್ಲಿಯೂ ಮರುಪಾವತಿ ಮಾಡುವುದಿಲ್ಲ ಅಥವಾ ಮುಂದಿನ ಪರೀಕ್ಷೆಗಳಿಗೆ ಹೊಂದಾಣಿಕೆ ಮಾಡುವುದಿಲ್ಲ. ಮಹತ್ವದ ಸೂಚನೆ ಸ್ನೇಹಿತರೆ. ಒಮ್ಮೆ ನೀವು ಫೀನ ಕಟ್ಟಿದ್ರಿ ಅಂದರೆ ಅದು ನಿಮಗೆ ಯಾವತ್ತು ನಿಮ್ಮ ಕೈಗೆ ಸಿಗಲ್ಲ ಅಂತ ಅರ್ಥ. ಓಕೆ, ಅದು ಬೇಕಾದೇ ಆಗಲಿ, ಮುಂದಿನ ಪರೀಕ್ಷೆಗಳಿಗೆ ನಮಗದು ಅದನ್ನು ತಗೊಳ್ಳಿ ಸರ್, ಅದನ್ನು ಕನ್ಸಿಡರ್ ಮಾಡಿ ಅಂದರೆ ಮಾಡೋದಿಲ್ಲ. ಒಮ್ಮೆ ನೀವು ಪಾವತಿಸಿದ್ರಿ ಅಂದರೆ ಎಕ್ಸಾಮ್ಗೆ ಆ ಶುಲ್ಕ ಹೋದಂಗೆನೆ, ಮತ್ತೆ ಅದು ಮರುಪಾವತಿ ಆಗೋದಿಲ್ಲ. ಸೊ ನೆಕ್ಸ್ಟ್, ಇಂಟರ್ನೆಟ್ ಆರ್ ಸರ್ವರ್ನ ಒತ್ತಡವನ್ನು ತಪ್ಪಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದವರೆಗೂ ಕಾಯದೆ ಮುಂಚಿತವಾಗಿ ಅರ್ಜಿ ಸಲ್ಲಿಸುವುದು. ಇದು ಮೇನು ನಾನು ಮೊದಲೇ ಹೇಳಿದೆ ಸ್ನೇಹಿತರೆ. ಸೊ ಈಗ 15ನೇ ತಾರೀಕು, ಮುಂದಿನ ತಿಂಗಳು 15 ಮೇ ತನಕ ಲಾಸ್ಟ್ ಇದೆ. ಸೊ ಲಾಸ್ಟ್ ಒಂದೆರಡು ದಿನದಲ್ಲೇ ಅರ್ಜಿ ಹೆಚ್ಚಾಗಿ ಸಲ್ಲಿಸ್ತಾ ಇರ್ತೀರ, ಹೌದಾ? ಸೊ ಅಲ್ಲಿ ಮಟ್ಟ ಕಾಯೋದೇ ಬೇಡ, ಹೀಗೆ ಸಲ್ಲಿಸೋದಕ್ಕೆ ಅಲ್ಲಿ ಸರ್ವರ್ ಬ್ಯುಸಿ ಇರುತ್ತೆ. ಸೊ ರಾತ್ರಿ ಬೆಳಗ್ಗೆ ಕಾಯ್ದು ಅರ್ಜಿ ಸಲ್ಲಿಸಬೇಕಾಗಿತ್ತು ಒಂದೊಂದು ಸಲ, ಅದು ಕೂಡ ಆಗೋದಿಲ್ಲ. ಓಕೆ, ಡೇಟ್ ಎಕ್ಸ್ಟೆಂಡ್ ಮಾಡ್ತಾನೋ ಇಲ್ಲೋ ಗೊತ್ತಿರೋದಿಲ್ಲ. ಸೊ ಹಾಗಾಗಿ ಇವತ್ತು ಕರೆದಿದ್ದಾನೆ, ನಾಳೆಗೆ ಒಂದು ದಿವ್ಸ ಬಿಡಬೇಕಾದ್ರೆ ನಾಳೆಗೆಲ್ಲ ಕುಳಿತುಕೊಂಡು ನೋಟಿಫಿಕೇಷನ್ ಓದ್ಕೊಂಡು ಏನೇನು ಬೇಕು ಅಂತ ಎಲ್ಲ ನಿಮ್ಮ ಡಾಕ್ಯುಮೆಂಟ್ಸನ್ನು ನೋಡಿಕೊಂಡು ಅದನ್ನು ತೊಗೊಂಡು ನಾಡಿದ್ದು ಬೇಕಾದರೆ ತುಂಬಿ, ಆದರೆ ಲೇಟ್ ಮಾಡೋಂಗಿಲ್ಲ. ಸೊ ನೆಕ್ಸ್ಟ್ ಏನು ಹೇಳಿದೆ ನೋಡಿ, ಅಭ್ಯರ್ಥಿಗಳು ತಮ್ಮ ಆನ್ಲೈನ್ ಅರ್ಜಿಗಳನ್ನು ಇಲಾಖಾ ವೆಬ್ಸೈಟ್ ಮೂಲಕ ಲಾಗಿನ್ ಆಗಿ ಡೌನ್ಲೋಡ್ ಮಾಡಿಕೊಳ್ಳುವುದು. ಅರ್ಜಿ ಶುಲ್ಕ ಪಾವತಿಯಾದ 2 ದಿನಗಳ ನಂತರದಲ್ಲೂ ಪೇಮೆಂಟ್ ಸ್ಟೇಟಸ್ ಪೆಂಡಿಂಗ್ ಎಂದು ಕಂಡು ಬಂದಲ್ಲಿ ಕೇಂದ್ರೀಕೃತ ದಾಖಲಾತಿ ಘಟಕವನ್ನು ಸಂಪರ್ಕಿಸುವುದು. ಈಗ ನೋಡಿ, ನೀವು ಲಾಗಿನ್ ಆಗಿ ಡೌನ್ಲೋಡ್ ಮಾಡ್ಕೊತೀರಾ ನಿಮ್ಮ ಆನ್ಲೈನ್ ಅರ್ಜಿಗಳನ್ನು. ಓಕೆ, ಅರ್ಜಿ ಶುಲ್ಕ ಪಾವತಿಯಾದ 2 ದಿನಗಳ ನಂತರದಲ್ಲೂ ಪೇಮೆಂಟ್ ಸ್ಟೇಟಸ್ ಪೆಂಡಿಂಗ್ ಅಂತ ಬರ್ತಾ ಇದ್ದರೆ ಅವಾಗೇನು ಮಾಡೋದು? ಕೇಂದ್ರೀಕೃತ ದಾಖಲಾತಿ ಘಟಕವನ್ನು ಸಂಪರ್ಕ ಮಾಡುವುದು ಅಂತ ಹೇಳಿದ್ದಾನೆ. ಹಾಗೆ ಸುಮ್ಮನೆ ಕೊಡಿರೋದಲ್ಲ. ಓಕೆನಾ? ಸೊ ನೆಕ್ಸ್ಟ್ ನೋಡಿ, ಅಭ್ಯರ್ಥಿಗಳು ಡೌನ್ಲೋಡ್ ಮಾಡಲಾದ ತಮ್ಮ ಆನ್ಲೈನ್ ಅರ್ಜಿಯನ್ನು ಮುಂದಿನ ದಿನಗಳಲ್ಲಿ ಯಾವುದೇ ಕಚೇರಿ ಸಂಬಂಧಿತ ಪತ್ರ ವ್ಯವಹಾರಕ್ಕಾಗಿ ತಮ್ಮ ಬಳಿ ಕಡ್ಡಾಯವಾಗಿ ಇರಿಸಿಕೊಳ್ಳುವುದು. ಲಕ್ಷ ಆಯಿತಾ? ಸೊ ಡೌನ್ಲೋಡ್ ಏನು ಮಾಡ್ಕೊಂಡಿರ್ತೀರ ನಿಮ್ಮ ಆನ್ಲೈನ್ ಅರ್ಜಿನ, ಅದನ್ನು ನೀವು ನಿಮ್ಮ ಬಳಿ ಅತಿ ಜೋಪಾನವಾಗಿ ಇಡ್ತಕ್ಕದ್ದು. ಓಕೆ, ಇದು ಕಡ್ಡಾಯ. ನೆಕ್ಸ್ಟ್ ನೋಡಿ, ಅಭ್ಯರ್ಥಿಗಳು ಅತ್ಯಂತ
ಅಭ್ಯರ್ಥಿಗಳು ಅತ್ಯಂತ ಜಾಗರೂಕತೆಯಿಂದ ಆನ್ಲೈನ್ ಅರ್ಜಿಯನ್ನು ಭರ್ತಿ ಮಾಡಬೇಕು. ಅರ್ಜಿಯನ್ನು ಸಬ್ಮಿಟ್ ಮಾಡುವ ಮೊದಲು ಭರ್ತಿ ಮಾಡಲಾದ ವಿವರಗಳನ್ನು ಇನ್ನೊಮ್ಮೆ ಪರಿಶೀಲಿಸಿಕೊಳ್ಳಬೇಕು. ಒಮ್ಮೆ ಅರ್ಜಿ ಸಲ್ಲಿಸಿದ ನಂತರ ಯಾವುದೇ ತಿದ್ದುಪಡಿ ಬದಲಾವಣೆಗೆ ಅವಕಾಶ ಇರುವುದಿಲ್ಲ. ಈಗ ತುಂಬ್ತೀರಾ, ಎಲ್ಲ ನಿಮ್ಮ ಆನ್ಲೈನ್ ಅರ್ಜಿ ತುಂಬಿದ ಮೇಲೆ ಸಬ್ಮಿಟ್ ಮಾಡೋಕ್ಕಿಂತ ಮುಂಚೆ ಸಬ್ಮಿಟ್ ಮಾಡೋದು ಎಲ್ಲಾದರೂ ನೆಟ್ ಕೆಫೆಗೆ ಹೋಗಿರ್ತೀರ, ತುಂಬಿಸಿರ್ತೀರ, ಅವನಾದರೂ ತಪ್ಪಲಿ ನೀವಾದರೂ ತಪ್ಪಲಿ ಹೇಳೋದ್ರಲ್ಲಿ ಬರೆಯೋದ್ರಲ್ಲಿ. ಸೊ ಅದನ್ನು ಇನ್ನೊಮ್ಮೆ ಸಬ್ಮಿಟ್ ಮಾಡೋಕ್ಕಿಂತ ಮುಂಚೆ ಇನ್ನೊಮ್ಮೆ ಅದನ್ನು ಸೂಕ್ಷ್ಮವಾಗಿ ಗಮನಿಸಬೇಕು. ಓಕೆ, ಒಮ್ಮೆ ನೋಡಬೇಕು ಎಲ್ಲ ಕರೆಕ್ಟ್ ಇದೆಯಾ, ಎಲ್ಲ ಓಕೆ ಇದೆಯಾ. ಓಕೆ ಇದ್ದರೆ ಸೊ ಸಬ್ಮಿಟ್ ಬಟನ್ ಒತ್ತೋದು. ನೆಕ್ಸ್ಟ್ ನೋಡಿ, ಅರ್ಜಿಯನ್ನು ಸಲ್ಲಿಸಿದ ನಂತರ ಅಭ್ಯರ್ಥಿಯ ಮಾಹಿತಿಯಲ್ಲಿ ಯಾವುದೇ ವ್ಯತ್ಯಾಸವಿದ್ದಲ್ಲಿ ಅದರಿಂದ ಉಂಟಾಗುವ ಪರಿಣಾಮಗಳಿಗೆ ಅಭ್ಯರ್ಥಿಗಳೇ ಜವಾಬ್ದಾರರಾಗಿರುತ್ತಾರೆ. ಎಲ್ಲಾದರೂ ನೀವು ಮಿಸ್ಟೇಕ್ ಮಾಡಿದರೆ, ನಿಮ್ಮ ಪರ್ಸೆಂಟೇಜು, ನಿಮ್ಮ ಹೆಸರು ಎಲ್ಲಿಯಾದರೂ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದ್ದರೆ ಅದಕ್ಕೆ ಕಾರಣ ಯಾರೋ ನೀವೇ ಅಂತ ಹೇಳಿದ್ದಾರೆ, ಅವರೇನು ಹೊತ್ಕೊಳ್ಳೋದಿಲ್ಲ. ಸೊ ನಿಮ್ಮ ಡಾಕ್ಯುಮೆಂಟ್ಸ್, ಅದಕ್ಕೆ ಹೇಳೋದಲ್ವಾ, ಸಬ್ಮಿಟ್ ಮಾಡೋಕ್ಕಿಂತ ಮುಂಚೆ ಒಮ್ಮೆ ಕೂಲಂಕಷವಾಗಿ ಪರೀಕ್ಷಿಸುವುದು. ಓಕೆ, ಸೊ ನೆಕ್ಸ್ಟ್ ನೋಡಿ, ಅಭ್ಯರ್ಥಿಗಳು ಒಮ್ಮೆ ಮಾಹಿತಿ ತುಂಬಿ ಅಂತಿಮವಾಗಿ ಅರ್ಜಿ ಸಲ್ಲಿಸಿದ ಮೇಲೆ ಯಾವುದೇ ತಿದ್ದುಪಡಿಗೆ, ಹೊಸ ವಿವರಗಳನ್ನು ಅರ್ಜಿಯಲ್ಲಿ ಸೇರಿಸಲು ಅಥವಾ ತೆಗೆಯಲು ಎಡಿಟ್ಗೆ ಅವಕಾಶವಿರುವುದಿಲ್ಲ. ಈ ಸಂಬಂಧ ಉದ್ಭವಿಸುವ ಸಮಸ್ಯೆಗಳಿಗೆ ಕೇಂದ್ರೀಕೃತ ದಾಖಲಾತಿ ಘಟಕವು ಜವಾಬ್ದಾರರಾಗಿರುವುದಿಲ್ಲ. ಸೊ ಏನಾದರೂ ತಪ್ಪಿರ್ತೀರಾ ಅಥವಾ ಏನಾದರೂ ಉಳಿದಿರುತ್ತೆ, ಹಾಗೆ ಸಬ್ಮಿಟ್ ಮಾಡಿರ್ತೀರ ಅಂತ ತಿಳ್ಕೊಟ್ಟೆ. ಹಾಗಾಗಿತ್ತು ಅಂದರೆ ಎಡಿಟಿಗೆ ಅವಕಾಶ ಕೊಟ್ಟಿರ್ತಾರಾ ಇಲ್ಲ ಅಂತ ಹೇಳ್ತಾರೆ ಅವರು. ಸೊ ಹಾಗಾಗಿ ನಿಮಗೆ ಮತ್ತೊಮ್ಮೆ ಏನು ಹೇಳ್ತಾ ಇದ್ದೀನಿ, ಸಬ್ಮಿಟ್ ಮಾಡೋಕ್ಕಿಂತ ಮುಂಚೆ ಏನು ತುಂಬಿರ್ತೀರೋ, ಏನು ನೀವು ಎಲ್ಲ ಬರ್ಸಿರ್ತೀರೋ, ಫಿಲಪ್ ಮಾಡಿರ್ತೀರೋ ಅದು ಕರೆಕ್ಟ್ ಆಗಿದೆಯೋ ಇಲ್ವೋ ಅಂತ ಚೆಕ್ ಮಾಡೋದು. ಅದಕ್ಕೆ ಹೇಳೋದು, ನಾಳೆಗೆ ಒಂದು ದಿವಸ ಅಥವಾ ನಾಡ್ದೊಂದು ದಿವಸ ಫುಲ್ ಟೈಮ್ ತೊಗೊಳ್ಳಿ. ಅದಕ್ಕೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಪ್ರತಿಯೊಂದನ್ನು ಕರೆಕ್ಟಾಗಿ ಕಲೆಕ್ಟ್ ಮಾಡಿಕೊಂಡು ಏನೇನು ಇದೆಯೋ ಅದನ್ನು ಕರೆಕ್ಟಾಗಿ ಸೂಕ್ಷ್ಮವಾಗಿ ಗಮನಿಸಿದ ನಂತರವೇ ಅವೆಲ್ಲ ಡಾಕ್ಯುಮೆಂಟ್ ಒಂದು ಬಿಡಲಾರದೆ ತೆಗೆದುಕೊಂಡು ಹೋಗಿ ನಿಮ್ಮ ಜವಾಬ್ದಾರಿಯಿಂದ ಅದನ್ನು ತುಂಬೋದಷ್ಟೇ. ಓಕೆ, ನೆಕ್ಸ್ಟ್ ಏನಿದೆ ನೋಡಿ ಸ್ನೇಹಿತರೆ, ಕರ್ನಾಟಕ TET 2020ಕ್ಕೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಬಳಕೆಯಲ್ಲಿರುವಂಥ ತಮ್ಮ ಸ್ವಂತ ಮೊಬೈಲ್ನ ಸಂಪರ್ಕ ಸಂಖ್ಯೆಯನ್ನು ಹಾಗೂ ಇಮೇಲ್ ವಿಳಾಸವನ್ನು ಆನ್ಲೈನ್ ಅರ್ಜಿಯಲ್ಲಿ ಕಡ್ಡಾಯವಾಗಿ ನಮೂದಿಸುವುದು. ಓಕೆ, ಇದಂತರೂ ಬೇಕೇ ಬೇಕು ಬಿಡಿ. ನಿಮ್ಮ ಚಾಲ್ತಿಯಲ್ಲಿರುವ ಮೊಬೈಲ್ನ ನಂಬರ್ ಹಾಗೆ ನಿಮ್ಮ ಚಾಲ್ತಿಯಲ್ಲಿರುವ ಇಮೇಲ್ ಅಡ್ರೆಸ್ ಆನ್ಲೈನ್ ಅರ್ಜಿಯಲ್ಲಿ ನಮೂದಿಸಲೇಬೇಕಾಗುತ್ತೆ. ಓಕೆ, ಅದೇ ನಿಮಗೆ ಲಾಸ್ಟಿಗೆ ಹೆಲ್ಪ್ ಮಾಡೋದು. ಪಾಸ್ವರ್ಡ್ ಆದರೂ ಮರ್ತಿರ್ತಾರೆ, ಏನಾದರೂ ಮರ್ತಿರ್ತಾರೆ. ಸೊ ಹಾಗಾಗಿ ಅದೆಲ್ಲಿ ಬಂದು ಕೂತಿರುತ್ತಂದರೆ ನಿಮ್ಮ ಇಮೇಲ್ ಬಾಕ್ಸಲ್ಲಿ ಬಂದು ಕೂತಿರುತ್ತೆ. ಅದರಿಂದ ಎಷ್ಟೋ ಸಲ ಎಲ್ಲರಿಗೆ ಹೆಲ್ಪ್ ಆಗೋದು ಯಾವುದು, ಈ ಇಮೇಲೇ. ಓಕೆ, ಆ ಪಾಸ್ವರ್ಡು, ನಿಮ್ಮದು ID ಎಲ್ಲ ಈ ಇಮೇಲಲ್ಲಿ ಬಂದು ಕೂತಿರುತ್ತೆ. ಸೊ ಹೀಗಾಗಿ ನೀವು ಒಂದು ವೇಳೆ ಪಾಸ್ವರ್ಡ್ ಲಾಗಿನನ್ನು ಕಳ್ಕೊಂಡ್ರೂ ಕೂಡ ಈ ಇಮೇಲ್ದಿಂದ ಅದನ್ನು ಮರಳಿ ಪಡೆಯಬಹುದು. ಓಕೆನಾ. ಸೊ ಲಾಸ್ಟ್ ನೋಡಿ, ಹೆಚ್ಚುವರಿ ಮಾಹಿತಿಗಳನ್ನು ಪಡೆದುಕೊಳ್ಳಲು ಅಭ್ಯರ್ಥಿಗಳು ಆಗಿಂದಾಗೆ ಇಲಾಖಾ ವೆಬ್ಸೈಟ್ ಸ್ಕೂಲ್ ಎಜುಕೇಷನ್ ಕರ್ನಾಟಕ government.in ಅನ್ನು ಸಂಪರ್ಕಿಸುವುದು. ಓಕೆ, ನಿಮ್ಗೆ ಏನು ಬೇಕು ಅದನ್ನೆಲ್ಲ ಏನು ಒದಗಿಸುತ್ತೆ ಅಂದರೆ ಈ ಕರ್ನಾಟಕ ಇಲಾಖಾ ವೆಬ್ಸೈಟ್ ಒದಗಿಸುತ್ತೆ. ಓಕೆ, ಇನ್ನು ಪರೀಕ್ಷಾ ಶುಲ್ಕಕ್ಕೆ ಬಂದರೆ, ಪರೀಕ್ಷಾ ಶುಲ್ಕ ನೋಡಿ ಏನು ಹೇಳಿದೆ ಅವನು, ಸಾಮಾನ್ಯ ವರ್ಗ 2A 2B 3A ಮತ್ತು 3B ಅವ್ರಿಗೆ ಎಷ್ಟು, ಪತ್ರಿಕೆ 1 ಅಥವಾ ಪತ್ರಿಕೆ 2. ಈಗ ಪತ್ರಿಕೆ 1 ಬರಿತೀರಿ ಅಂತ ಇಟ್ಕೊಳ್ಳಿ, ನಿಮಗೆ 700 ರೂಪಾಯಿ. ಅಥವಾ ಪತ್ರಿಕೆ 2 ಬರಿತೀರಿ, ಒಂದೇ. ಓಕೆ, ಪತ್ರಿಕೆ 2 ನಾನು ಒಂದೇ ಪತ್ರಿಕೆ ಬರಿತೀನಿ, ಯಾವುದು ಪತ್ರಿಕೆ 2, ಹಾಗಾದರೆ ನಿಮಗೆ 700 ರೂಪಾಯಿ. ಇಲ್ಲ ನಾನು 2 ಬರಿತೀನಿ ಸರ್, ಪೇಪರ್ 1 ಕೂಡ ಬರಿತೀನಿ, ಪೇಪರ್ 2 ಕೂಡ ಬರಿತೀನಿ ಅಂದರೆ ನಿಮಗೆ ಎಷ್ಟು, 1000 ಅಷ್ಟೇ. ಓಕೆ, ಪತ್ರಿಕೆ 1 ಬರೆದ್ರೆ ಯಾವುದೇ ಒಂದು ಬರೀರಿ, ಪತ್ರಿಕೆ 1 ಆದರೂ ಪೇಪರ್ 1 ಆದರೂ ಬರೀರಿ, ಪೇಪರ್ 2 ಆದರೂ ಬರೀರಿ, ನಿಮಗೆ ಫೀಸ್ ಎಷ್ಟಿರುತ್ತೆ, 700. ಅದೇ 2 ಪೇಪರ್ ನಾನು ಬರಿತೀನಿ, ಮಾರ್ನಿಂಗ್ ಸೆಷನ್ನು ಬರಿತೀನಿ, ಈವ್ನಿಂಗ್ ಸೆಷನ್ನು ಬರಿತೀನಿ ಅಂದರೆ ನಿಮಗೆ ಎಷ್ಟು ಸ್ನೇಹಿತರೆ, ನಿಮಗಿರೋದು ಎಷ್ಟು, 1000 ರೂಪೀಸ್. ಓಕೆ, ಇನ್ನು ಪ್ರವರ್ಗ 1. ಓಕೆ, ಈ ಕಾಸ್ಟಲ್ಲಿ ಬಂದರೆ ನಿಮಗೆ ಎಷ್ಟು ಸಿಗುತ್ತೆ, 350 ಒಂದು ಪೇಪರ್ಗಾದರೆ. 2 ಪೇಪರ್ ಬರಿತೀನಿ ಅಂದರೆ ಕೇವಲ 500 ರೂಪಾಯಿ ಮಾತ್ರ ನಿಮಗಿರೋದು. ಇನ್ನು ವಿಶೇಷ ಚೇತನ ದಿವ್ಯಾಂಗ ಅಭ್ಯರ್ಥಿಗಳಿಗೆ ಪರೀಕ್ಷಾ ಶುಲ್ಕದಿಂದ ವಿನಾಯಿತಿ ಇರುತ್ತದೆ. ಅವರು ಫ್ರೀಯಾಗಿ ಫಾರ್ಮನ್ನು ಫಿಲಪ್ ಮಾಡ್ಬೋದು. ಯಾರಿಗೆ, ವಿಶೇಷ ಚೇತನ ಆ್ಯಂಡ್ ದಿವ್ಯಾಂಗ ಅಭ್ಯರ್ಥಿಗಳಿಗೆ. ಓಕೆ, ಸೊ ನೆಕ್ಸ್ಟ್ ನೋಡಿ, ಇನ್ನು ಬ್ಯಾಂಕ್ ಟ್ರಾನ್ಸಾಕ್ಷನ್ ಕೊಟ್ಟಿದ್ದಾನೆ, ಓದ್ಕೊಳ್ಳಿ, ಇದೆಲ್ಲ ಗೊತ್ತಾಗುತ್ತೆ ನಿಮಗೆ. ಸೊ ಇನ್ನು ಪ್ರವೇಶ ಪತ್ರ, ಅಭ್ಯರ್ಥಿಗಳು ಕರ್ನಾಟಕ TET 2024 ಪರೀಕ್ಷೆಯ ಪ್ರವೇಶ ಪತ್ರವನ್ನು ದಿನಾಂಕ 20/6/2024ರಿಂದ 29/6/2024 ಇಲಾಖಾ ವೆಬ್ಸೈಟ್ ಲಾಗಿನ್ ಆಗಿ ಪಡೆದುಕೊಳ್ಳೋದು. ಲಕ್ಷ ಇರಲಿ ಸ್ನೇಹಿತರೆ, ಎಕ್ಸಾಮ್ ಇರೋದೆಂದು
36ಕ್ಕೆ ಹಾಗೆ ನಿಮ್ಮದು ಏನು ಹಾಲ್ ಟಿಕೆಟ್ ಬಂದಿರುತ್ತೋ ಪ್ರವೇಶ ಪತ್ರ ಅದನ್ನು ಯಾವ ತಾರೀಕಿಂದ ಅಂತ ಹೇಳಿದಾನೆ ಅವನು 20ನೇ ತಾರೀಕಿಂದ 29ನೇ ತಾರೀಕಿನವರೆಗೆ ಇಲಾಖಾ ವೆಬ್ಸೈಟಲ್ಲಿ ಇರುತ್ತೆ. ನೀವು ಲಾಗಿನ್ ಆಗಿ ನಿಮ್ಮ ID ಮತ್ತು ಪಾಸ್ವರ್ಡನ್ನು ಹೊಡೆದು ಲಾಗಿನ್ ಆಗಿ ಈ ನಿಮ್ಮ ಹಾಲ್ ಟಿಕೆಟ್ ಲಾಗಿನ್ ಆಗಿ ಅದನ್ನು ಪಡ್ಕೊಳ್ಳೋದು. ಓಕೆನಾ. ಸೊ ನೆಕ್ಸ್ಟ್ ನೋಡಿ, ಇನ್ನು ಅಭ್ಯರ್ಥಿಗಳು ಆನ್ಲೈನ್ ಅರ್ಜಿಯಲ್ಲಿ ಸಲ್ಲಿಸಿರುವ ಮಾಹಿತಿಯು ಪ್ರವೇಶ ಪತ್ರದಲ್ಲಿ ನಮೂದಾಗಿರುತ್ತದೆ. ಆದ್ದರಿಂದ ಅಭ್ಯರ್ಥಿಗಳ ಮಾಹಿತಿ, ಭಾವಚಿತ್ರ ಹಾಗೂ ಅವರ ಸಹಿಗೆ ಸಂಬಂಧಪಟ್ಟಂತೆ ಏನಾದರೂ ವ್ಯತ್ಯಾಸವಿದ್ದಲ್ಲಿ ಸರಿಪಡಿಸಿಕೊಳ್ಳಲು ಅವಕಾಶವಿರುವುದಿಲ್ಲ ಹಾಗೂ ಈ ಸಂಬಂಧ ಉದ್ಭವಿಸುವ ಸಮಸ್ಯೆಗಳಿಗೆ ಕೇಂದ್ರೀಕೃತ ದಾಖಲೆ ಘಟಕವು ಜವಾಬ್ದಾರಿಯಾಗಿರುವುದಿಲ್ಲ. ಅವರೆಲ್ಲ ಜವಾಬ್ದಾರಿಯನ್ನು ನಿಮ್ಮ ಮೇಲೆ ಹಾಕ್ತಾ ಇದ್ದಾನೆ. ಏನೇ ತಪ್ಪು ಮಾಡಿದ್ರೆ ಅದು ನಿಮ್ಮ ತಲೆಗೆ ಬಂದ್ಕೊಂಡಿರೋದು. ಓಕೆನಾ. ಸೊ ಇನ್ನು ಮುಂದೆ ಆದ್ದರಿಂದ ತಮ್ಮ ಲಾಗಿನ್ ಹಾಗೂ ಪಾಸ್ವರ್ಡನ್ನು ಅತ್ಯಂತ ಗೌಪ್ಯವಾಗಿ ಜಾಗರೂಕತೆಯಿಂದ ಇಟ್ಟುಕೊಳ್ಳಲು ತಿಳಿಸಿದೆ. ಮೇನ್ ಏನು, ನಿಮ್ಮದೇನು ಲಾಗಿನ್ ಹಾಗೂ ಪಾಸ್ವರ್ಡ್ ಇದೆಯಲ್ಲ ಅದನ್ನು ಅತ್ಯಂತ ಗೌಪ್ಯವಾಗಿ ಜಾಗರೂಕತೆಯಿಂದ ಇಡೋದಷ್ಟೇ ನಿಮ್ಮ ಕೆಲಸ. ಓಕೆ. ಅರ್ಜಿ ಸಲ್ಲಿಸಿದ ನಂತರ ಏನು ನಿಮ್ಗೆ ಲಾಗಿನ್ ID ಮತ್ತು ಪಾಸ್ವರ್ಡ್ ಏನು ಬರುತ್ತಲ್ಲ ಅದನ್ನು ಅತ್ಯಂತ ಗೌಪ್ಯವಾಗಿ ತೆಗೆದಿಡೋದು. ಸುಮ್ಮನೆ ಅರ್ಜಿ ನಾನು ಹೆಂಗಾದರೂ ಫಾರ್ಮ್ ತುಂಬಿದೆ ಅಂತ ಯಾಕಂದರೆ ವರ್ಕೌಟೋದಲ್ಲ, ಕರೆಕ್ಟಾಗಿ ಇಡೋದು. ಇನ್ನು ನೆಕ್ಸ್ಟು ಶಿಕ್ಷಕರ ಅರ್ಹತಾ ಪರೀಕ್ಷೆ 2024 ಪರೀಕ್ಷಾ ವೇಳಾಪಟ್ಟಿ ಕೊಟ್ಟಿದ್ದ ನೋಡಿ, ಅತ್ಯಂತ ಮಹತ್ವದ್ದು. ನಿಮಗಂತೂ ಗೊತ್ತೇ ಇದೆ ಪರೀಕ್ಷೆ ದಿನಾಂಕ ಎಂದಿದೆ, ಭಾನುವಾರ 30/6/2024 ಪತ್ರಿಕೆ 1 ಬೆಳಗ್ಗೆ 9:30ರಿಂದ ಮಧ್ಯಾಹ್ನ 12 ಗಂಟೆಗೆ, ಪತ್ರಿಕೆ 2 ಮಧ್ಯಾಹ್ನ 2ರಿಂದ 4:15 ಗಂಟೆಗೆ. ಇನ್ನು ಪರೀಕ್ಷಾ ಅವಧಿ ನಿಮ್ಗೆ ಗೊತ್ತು 2.5 ಗಂಟೆ ಅಂದರೆ 150 ನಿಮಿಷ, 150 ಕ್ವಶನ್ ನಿಮ್ಮ ಮುಂದೆ ಟಾರ್ಗೆಟ್ ಇರುತ್ತೆ. ಸೊ ಪ್ರತಿ ನಿಮಿಷಕ್ಕೆ ಒಂದೊಂದು ಕ್ವಶನ್ ಆಗಲೇಬೇಕು. ಇನ್ನು ಸೂಚನೆ ಏನು ಕೊಟ್ಟಿದ್ದಾನೆ, ಸೂಚನೆ ವಿಶೇಷವಾಗಿ ವಿಶೇಷಚೇತನ ದಿವ್ಯಾಂಗ ಅಭ್ಯರ್ಥಿಗಳಿಗೆ ಪ್ರತಿ ಗಂಟೆಗೆ 20 ನಿಮಿಷದಂತೆ ನೋಡಿ ಅವರಿಗೆ ಹೆಲ್ಪ್ಫುಲ್ ಆಗುತ್ತೆ ಇದು. ಏನು ಪ್ರತಿ ಗಂಟೆಗೆ 20 ನಿಮಿಷ ಅಂದರೆ ಏನು, 2.5 ಗಂಟೆ ಅಂದರೆ ಅವ್ರಿಗೆ ಎಷ್ಟು ಸಿಕ್ತು ಎಕ್ಸ್ಟ್ರಾ ಟೈಮಿಂಗು, 50 ನಿಮಿಷಗಳ ಎಕ್ಸ್ಟ್ರಾ ಟೈಮಿಂಗ್ ಸಿಗುತ್ತೆ ಸ್ನೇಹಿತರೆ. ಯಾರ್ಯಾರು ವಿಶೇಷಚೇತನ ಮತ್ತು ದಿವ್ಯಾಂಗ ಅಭ್ಯರ್ಥಿಗಳು ಇದ್ದೀರೋ ಅವ್ರಿಗೆ ಎಕ್ಸ್ಟ್ರಾ ಎಷ್ಟು ಇರುತ್ತೆ, ಆ 2.5 ತಾಸು ಬಿಟ್ಟು ಮತ್ತೆ ಎಕ್ಸ್ಟ್ರಾ 50 ನಿಮಿಷಗಳ ಹೆಚ್ಚುವರಿ ಸಮಯ ನಿಮಗೆ ಇರುತ್ತೆ. ಓಕೆನಾ. ಇನ್ನು ವಿದ್ಯಾರ್ಥಿ ಕೊಟ್ಟಿದ್ದ ನೋಡಿ ಪತ್ರಿಕೆ 1 ಅಂದರೆ ಏನೋ 1ರಿಂದ 5ನೇ ತರಗತಿಗೆ ಏನು ಸಂಬಂಧ ಬರ್ತಿರಲ್ಲ ಅವರಿಗೆ ಕನಿಷ್ಠ ವಿದ್ಯಾರ್ಥಿ ಏನೇನು ಬೇಕು, ಅವ್ರಿಗೆ ಎಜುಕೇಷನ್ ಏನೇನು ಆಗಿರಬೇಕು ಅಂತ ಹೇಳಿದ್ದಾನೆ. ಏನು ಹೇಳಿದ್ದಾನೆ, PUC ಆರ್ ಸೀನಿಯರ್ ಸೆಕೆಂಡರಿ ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ 50% ಅಂಕಗಳನ್ನು ಗಳಿಸಿರಬೇಕು. ನಿಮ್ಮದು ಸೆಕೆಂಡ್ ಇಯರಲ್ಲಿ PUC ಸೆಕೆಂಡ್ ಇಯರ್ ಅಂತೀರ ನೋಡ್ರಿ, ಅದರಲ್ಲೇ 50 ಮಿನಿಮಮ್ 50% ಆಗಲೇಬೇಕು. ಹಾಗೆ 2 ವರ್ಷಗಳ D.Ed ಏನಿದೆ ನೋಡಿ, D.Ed ಕೋರ್ಸ್ ಅದರ ದ್ವಿತೀಯ ವರ್ಷದಲ್ಲಿ ತೇರ್ಗಡೆ ಹೊಂದಿರಬೇಕು ಅಥವಾ ಕೋರ್ಸಿಗೆ ಪ್ರವೇಶ ಪಡೆದು ಅಭ್ಯಾಸ ಮಾಡುತ್ತಿರುವ ಅಭ್ಯರ್ಥಿಗಳು ಕೂಡ ಈ ಎಕ್ಸಾಮನ್ನು ಬರೀಬಹುದು. ಒಂದು ಹೆಲ್ಪ್ ಇದೆ ಇಲ್ಲಿ. ಓಕೆ, ಎಲ್ಲರಿಗೂ ಚೆನ್ನಾಗಿರುತ್ತೆ. ಈಗ ಸೆಕೆಂಡ್ PU ಅಂತೂ ಆಗಿರಲೇಬೇಕು, ಮಿನಿಮಮ್ 50 ಮಾರ್ಕ್ಸ್ ತೊಗೊಳ್ಳೇಬೇಕು. ಹಾಗೆ 2 ವರ್ಷಗಳ D.Ed ಕೋರ್ಸ್ ಕಂಪ್ಲೀಟ್ ಆದರೂ ನಡೆಯುತ್ತೆ. ಈಗೇನು ಅಟೆಂಡ್ ಇದ್ದೀರಲ್ಲ ಅವರು ಕೂಡ ಎಕ್ಸಾಮನ್ನು ಬರೆಯಬಹುದು. ಓಕೆ, ಯಾರು ಕೋರ್ಸಿಗೆ ಪ್ರವೇಶ ಪಡೆದು ಅಂದರೆ ದ್ವಿತೀಯ ವರ್ಷದ ಏನು ಪ್ರವೇಶ ಪಡೆದಿರಲ್ಲ ಆ ವಿದ್ಯಾರ್ಥಿಗಳು. ನೆಕ್ಸ್ಟು ನೋಡಿ, PUC ಆರ್ ಸೀನಿಯರ್ ಸೆಕೆಂಡರಿ ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ಕನಿಷ್ಠ 50ರಷ್ಟು ಅಂಕಗಳು ಗಳಿಸಿರಬೇಕು. ಹಾಗೂ 4 ವರ್ಷಗಳ ಬ್ಯಾಚುಲರ್ ಇನ್ ಎಲಿಮೆಂಟರಿ ಎಜುಕೇಷನ್ B.Ed ತೇರ್ಗಡೆ ಹೊಂದಿರುವವರು ಅಥವಾ ಪ್ರವೇಶ ಪಡೆದು ಅಭ್ಯಾಸ ಮಾಡುತ್ತಿರುವವರು ಅಭ್ಯರ್ಥಿಗಳು. ಓಕೆ, ಇಲ್ಲಿ ನೋಡಿ PUC ಸೆಕೆಂಡ್ ಇಯರ್ ಆಗಿ ಅದಕ್ಕಂತೂ 50% ಬೇಕು. D.Ed ಅಷ್ಟೇ ಅಲ್ಲ, ನಿಮ್ಮದು ಸಪೋಸ್ 4 ವರ್ಷಗಳ BSc B.Ed BA B.Ed ಆಗಿತ್ತು ಅಂದರೂ ಕೂಡ ನೀವು ಈ 1ರಿಂದ 5ನೇ ತರಗತಿಯ ಶಿಕ್ಷಕರಾಗಲಿಕ್ಕೆ ಅರ್ಹತೆ ಹೊಂದಿದ್ದೀರಿ ಅಂತ ಅರ್ಥ ಆಯ್ತಾ. ಸೊ ನಾನು BSc B.Ed BA B.Ed ನನಗೆ 1ರಿಂದ 5 ಹಾಕಕ್ಕೆ ಬರೋಂಗಿಲ್ಲ, ಅವರು D.Ed ಹಾಕಬೇಕು ಅನ್ನೋದು ತಪ್ಪು. ಏನು BSc B.Ed ಆಗಿದ್ರೂ ಕೂಡ ನೀವು 1ರಿಂದ 5ನೇ ವರ್ಗಕ್ಕೆ ಅಂದರೆ ಪತ್ರಿಕೆ 1ಕ್ಕೂ ಕೂಡ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ನೆಕ್ಸ್ಟ್ ನೋಡೋದಾದರೆ ಸೀನಿಯರ್ ಸೆಕೆಂಡರಿ ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ಕನಿಷ್ಠ 50ರಷ್ಟು ಅಂಕಗಳನ್ನು ಗಳಿಸಿರಬೇಕು. ಹಾಗೂ 2 ವರ್ಷಗಳ ಡಿಪ್ಲೊಮಾ ಇನ್ ಎಜುಕೇಷನ್ ತೇರ್ಗಡೆ ಹೊಂದಿರುವವರು ಅಥವಾ ಪ್ರವೇಶ ಪಡೆದು ಅಭ್ಯಾಸ ಮಾಡುತ್ತಿರುವ ಅಭ್ಯರ್ಥಿಗಳು ಕೂಡ ಸಲ್ಲಿಸಬಹುದು. ಅಥವಾ ಮತ್ತೆ ಕೊಟ್ಟಿದ್ದ ನೋಡಿ, ಪದವಿಯಲ್ಲಿ ಕನಿಷ್ಠ 50ರಷ್ಟು ಅಂಕಗಳನ್ನು ಗಳಿಸಿರಬೇಕು. ಹಾಗೂ 2 ವರ್ಷಗಳ D.Ed ಕೋರ್ಸಿನ ದ್ವಿತೀಯ ವರ್ಷದಲ್ಲಿ ತೇರ್ಗಡೆ ಹೊಂದಿರುವವರು ಅಥವಾ ಪ್ರವೇಶ ಪಡೆದು ಅಭ್ಯಾಸ ಮಾಡುತ್ತಿರುವ ಅಭ್ಯರ್ಥಿಗಳು ಕೂಡ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು. ಅಂದರೆ ದ್ವಿತೀಯ ವರ್ಷದ
ಪ್ರವೇಶ ಪಡೆದು ಅಭ್ಯಾಸ ಮಾಡ್ತಿರೋ ವಿದ್ಯಾರ್ಥಿಗಳು ಒಂದು ಕಂಪ್ಲೀಟ್ ಆಗಿರಬೇಕು ನಿಮ್ಮ ಡಿ ಎಡ್, ಇಲ್ಲ ದ್ವಿತೀಯ ವರ್ಷಕ್ಕೆ ನೀವು ಹೋಗಿರಬೇಕು, ಅಭ್ಯಾಸ ಮಾಡ್ತಿರಬೇಕು. ಇನ್ನು ಪದವಿಯಲ್ಲಿ ಕನಿಷ್ಠ 50% ಅಂಕಗಳನ್ನು ಗಳಿಸಿರಬೇಕು ಹಾಗೂ ಬಿ ಎಡ್ ಪದವಿಯಲ್ಲಿ ತೇರ್ಗಡೆ ಹೊಂದಿರುವವರು ಅಥವಾ ಪ್ರವೇಶ ಪಡೆದು ಅಭ್ಯಾಸ ಮಾಡ್ತಿರೋರು ಅಭ್ಯರ್ಥಿಗಳು. ಇದೇನಾಯಿತು, 1ರಿಂದ 5ನೇ ಮಕ್ಕಳಿಗಾಯಿತು. ಇನ್ನು ಪತ್ರಿಕೆ 2 6ರಿಂದ 8ನೇ ತರಗತಿ ಅಗತ್ಯವಿರುವ ಕನಿಷ್ಠ ವಿದ್ಯಾರ್ಥಿ ನೋಡಿ ಏನು ಬೇಕು ಇಲ್ಲಿ ಮೇನಾಗಿ ಡಿಗ್ರಿ ಅಂತೂ ಬೇಕೇ ಬೇಕು. ಅದು ಬಿ ಎನೇ ಆಗಲೆಕ್ಕ, ಬಿ ಎಸ್ ಸಿನೇ ಆಗಲೆಕ್ಕ. ಪದವಿಯಲ್ಲಿ ಕನಿಷ್ಠ 50% ಅಂಕಗಳನ್ನು ಗಳಿಸಿರಬೇಕು. ಓಕೆ, ಅಂದರೆ ಡಿಗ್ರಿಯಲ್ಲಿ ಬಿ ಎ ಆಗಲೆಕ್ಕ, ಬಿ ಎಸ್ ಸಿನೇ ಆಗಲೆಕ್ಕ ನಿಮ್ಮ ಮಿನಿಮಮ್ ಎಷ್ಟು ಬೇಕು, 50% ಅಂಕ ಅಂತೂ ಬೇಕೇ ಬೇಕು. ಹಾಗೆ 2 ವರ್ಷಗಳ ಡಿ ಎಡ್ ಕೋರ್ಸಿನ ದ್ವಿತೀಯ ವರ್ಷದಲ್ಲಿ ತೇರ್ಗಡೆ ಹೊಂದಿರುವವರು ಅಥವಾ ಡಿ ಎಡ್ ಕೋರ್ಸಿಗೆ ಪ್ರವೇಶ ಪಡೆದು ಅಭ್ಯಾಸ ಮಾಡುತ್ತಿರುವ ಅಭ್ಯರ್ಥಿಗಳು. ಓಕೆ, ಸೇಮ್ ಇದೆ. ಬಟ್ ಏನಿಲ್ಲಿ ಡಿಗ್ರಿ ಕಂಪಲ್ಸರಿ ಬೇಕು. ನಾನು ಬರೀ ಡಿ ಎಡ್ ಮಾಡಿದ್ದೀನಿ ಸರ್, ನಾನು 6ರಿಂದ 8 ಅರ್ಜಿ ಸಲ್ಲಿಸ್ಬೋದಾ ಅಂದರೆ ಸಲ್ಲಿಸೋಕ್ಕಾಗಲ್ಲ, ಡಿಗ್ರಿ ಈಸ್ ಕಂಪಲ್ಸರಿ. ಸೊ ಇನ್ನು ಪದವಿ ಕನಿಷ್ಠ 50% ಅಂಕಗಳನ್ನು ಗಳಿಸಿರಬೇಕು ಹಾಗೂ ಬಿ ಎಡ್ ಪದವಿಯಲ್ಲಿ ತೇರ್ಗಡೆ ಹೊಂದಿರುವವರು ಅಥವಾ ಬಿ ಎಡ್ ಪದವಿಗೆ ಪ್ರವೇಶ ಪಡೆದು ಅಭ್ಯಾಸ ಮಾಡುತ್ತಿರುವ ವಿದ್ಯಾರ್ಥಿಗಳು ಕೂಡ ಈ ನಿಮ್ಮ ಸೆಕೆಂಡ್ ಪೇಪರ್ಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಅಂದರೆ 6ರಿಂದ 8ನೇ ತರಗತಿಯ ಶಿಕ್ಷಕರಾಗಲಿಕ್ಕೆ ನೀವು ಕೂಡ ಎಲಿಜಿಬಲ್ ಇದ್ದೀರಿ ಅಂತ ಅರ್ಥ. ಇನ್ನು PUC ಅಥವಾ ಸೀನಿಯರ್ ಸೆಕೆಂಡರಿ ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ಕನಿಷ್ಠ 50% ಅಂಕಗಳನ್ನು ಗಳಿಸಿರಬೇಕು ಹಾಗೂ 4 ವರ್ಷಗಳ ಬ್ಯಾಚುಲರ್ ಇನ್ ಎಲಿಮೆಂಟರಿ ಎಜುಕೇಷನ್ನಲ್ಲಿ ತೇರ್ಗಡೆ ಹೊಂದಿರುವವರು ಅಥವಾ ಬಿ ಎಡ್ ಕೋರ್ಸಿಗೆ ಪ್ರವೇಶ ಪಡೆದು ಅಭ್ಯಾಸ ಮಾಡುತ್ತಿರುವ ವಿದ್ಯಾರ್ಥಿಗಳು ಕೂಡ ಅರ್ಜಿಯನ್ನು ಸಲ್ಲಿಸಬಹುದು. ನೆಕ್ಸ್ಟ್ ನೋಡೋದಾದರೆ ಲಾಸ್ಟ್, ಪದವಿಯಲ್ಲಿ ಕನಿಷ್ಠ 50% ಅಂಕಗಳನ್ನು ಗಳಿಸಿರಬೇಕು ಹಾಗೂ 2 ವರ್ಷದ ಬಿ ಎಡ್ ಪದವಿಯಲ್ಲಿ ತೇರ್ಗಡೆ ಹೊಂದಿರುವವರು ಅಥವಾ ಬಿ ಎಡ್ ಪದವಿಗೆ ಪ್ರವೇಶ ಪಡೆದು ಅಭ್ಯಾಸ ಮಾಡುತ್ತಿರುವ ಅಭ್ಯರ್ಥಿಗಳು. ಓಕೆನಾ, ಇಷ್ಟು ನಿಮ್ಮ ಕನಿಷ್ಠ ವಿದ್ಯಾರ್ಹತೆ. ಇನ್ನು ಸೂಚನೆ ಏನು ಕೊಟ್ಟಿದೆ ನೋಡಿ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ, ಪ್ರವರ್ಗ 1, ವಿಶೇಷಚೇತನ, ದಿವ್ಯಾಂಗ ಅಭ್ಯರ್ಥಿಗಳಿಗೆ ಅರ್ಹ ವಿದ್ಯಾರ್ಥಿಯಲ್ಲಿ ನಿಗದಿಪಡಿಸಿರುವ ಅರ್ಹತಾ ಅಂಕಗಳಲ್ಲಿ 5% ವಿನಾಯಿತಿ ನೀಡಲಾಗಿದೆ. ಅಂದರೆ 150ಕ್ಕೆ ನಿಮಗೆ ಎಷ್ಟು ಬೀಳಬೇಕು ಸ್ನೇಹಿತರೆ, 83 ಬೀಳಬೇಕು. 83 ಅಥವಾ 84 ಹಿಡ್ಕೊಳ್ಳಿ, 83 ಅಂತೂ ಬೀಳಬೇಕು. ಅಂದಾಗ ನೀವು ಇಲ್ಲಿ ಏನಾಗ್ತೀರಾ, ಕ್ವಾಲಿಫೈ ಆಗ್ತೀರಾ. ಅಂದರೆ ಮುಂದೆ ನೀವು CET ಬರೋಕ್ಕೆ ಕರೆದಾಗ, ಶಿಕ್ಷಕರ CET ಕರೆದಾಗ ಅದ್ರ ಬರೋಕ್ಕೆ ನೀವು ಎಲಿಜಿಬಲ್ ಆಗ್ತೀರಾ. ಓಕೆ, ಯಾರ್ಯಾರು ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ, ಪ್ರವರ್ಗ 1, ವಿಶೇಷಚೇತನ, ದಿವ್ಯಾಂಗ ಅಭ್ಯರ್ಥಿಗಳು ಎಷ್ಟು 150ಕ್ಕೆ ಎಷ್ಟು ಬೀಳಬೇಕು, 83 ಅಬವ್ ಬೀಳಬೇಕು. ಓಕೆನಾ, ಅದೇ ರೀತಿ ಇನ್ನೊಂದೇನು ಹೇಳಿದೆ ನೋಡಿ, NCTE ಇಂದ ಮಾನ್ಯತೆ ಪಡೆದಂಥ ಡಿಪ್ಲೊಮಾ ಪದವಿ ಕೋರ್ಸುಗಳನ್ನು ಮಾತ್ರ KRTET ಪರೀಕ್ಷೆ ಬರೆಯಲು ವಿದ್ಯಾರ್ಥಿಯಲ್ಲಿ ಪರಿಗಣಿಸಲಾಗಿದೆ. ಲಕ್ಷಿರಲಿ, NCTE ಮಾನ್ಯತೆಯಿಂದ ಪಡೆದಿರೋ ಡಿಪ್ಲೊಮಾ ಅಥವಾ ಪದವಿ ಕೋರ್ಸುಗಳನ್ನು ಮಾತ್ರ ಈ ಕರ್ನಾಟಕ TET ಪರೀಕ್ಷೆ ಬರೆಯಲು ವಿದ್ಯಾರ್ಥಿಯಲ್ಲಿ ಪರಿಗಣಿಸಲಾಗಿದೆ. ಇನ್ನು ರಿಹ್ಯಾಬಿಲಿಟೇಷನ್ ಕೌನ್ಸಿಲ್ ಆಫ್ ಇಂಡಿಯಾ RCI ಇಂದ ಮಾನ್ಯತೆ ಪಡೆದಂತಹ ಡಿಪ್ಲೊಮಾ ಇನ್ ಎಜುಕೇಷನ್ ಅಂದರೆ ವಿಶೇಷ ಶಿಕ್ಷಣ ಮತ್ತು BEd ವಿಶೇಷ ಶಿಕ್ಷಣ ಪದವಿಯನ್ನು ಸಹ ಪರಿಗಣಿಸಲಾಗಿದೆ. ಓಕೆ, ವಿಶೇಷ ಶಿಕ್ಷಣ ಅಂದರೆ ವಿಶೇಷ ಮಕ್ಕಳಿಗೆ ಇದು ಸಂಬಂಧಿಸಿದಾಗಿದೆ. ಅಲ್ಲಿಂದ ಮುಗಿಸಿದ್ರು ಕೂಡ ನಿಮ್ಮನ್ನು ಇದಕ್ಕೆ ಪರಿಗಣಿಸ್ತಾರೆ. ಇನ್ನು 3ನೇದು ನೋಡಿ, ಮೇಲ್ಕಾಣಿಸಿದ ಕನಿಷ್ಠ ವಿದ್ಯಾರ್ಥಿಗಳು ಭಾಷೆ, ಗಣಿತ, ವಿಜ್ಞಾನ, ಸಮಾಜ ವಿಜ್ಞಾನ ವಿಷಯಗಳ ಅಭ್ಯರ್ಥಿ ಶಿಕ್ಷಕರಿಗೆ ಮಾತ್ರ ಅನ್ವಯಿಸುತ್ತದೆ. ಓಕೆ, ಇವಂತೂ ಬೇಕು ವಿದ್ಯಾರ್ಥಿಗಳು ಈ ವಿಷಯದಲ್ಲೇ. ಇನ್ನು ಸಾರಿ ಸ್ನೇಹಿತರೆ, ಸಾರಿ ವೇಟ. ಓಕೆ, ಇನ್ನು ನೆಕ್ಸ್ಟ್ ನೋಡೋದಾದರೆ, ಮೇಲ್ಕಂಡ ಯಾವುದೇ ಕನಿಷ್ಠ ವಿದ್ಯಾರ್ಥಿಗಳನ್ನು ಹೊಂದಿರದ ಅಭ್ಯರ್ಥಿಗಳು ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆಗೆ ಹಾಜರಾಗಲು ಅವಕಾಶ ಇರುವುದಿಲ್ಲ. ಓಕೆ, ಕನಿಷ್ಠ ವಿದ್ಯಾರ್ಥಿ ನಿಮಗೆಲ್ಲ ಗೊತ್ತು. ಈಗ ಇದು ಇರಲಿಲ್ಲ ಅಂದರೆ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ನೀವು ಬರೆಯೋಕ್ಕೆ ಎಲಿಜಿಬಲ್ ಇಲ್ಲ ಅಂತ ಅರ್ಥ. ಓಕೆನಾ, ಇನ್ನು ನೋಡಿ, ಶಿಕ್ಷಕರ ಅರ್ಹತಾ ಪರೀಕ್ಷೆ ವಿಷಯ ಮತ್ತು ಸ್ವರೂಪ ಏನು. ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆಯು 2 ಪತ್ರಿಕೆಯನ್ನು ಒಳಗೊಂಡಿದೆ. ನಿಮ್ಗೆ ಗೊತ್ತು, 1ರಿಂದ 5ನೇ ತರಗತಿಯವರೆಗೆ ಪೇಪರ್ 1 ಅಂತ ಇರುತ್ತೆ. ಇನ್ನು ಪತ್ರಿಕೆ 2 ಅಂದರೆ 6ರಿಂದ 8ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಪತ್ರಿಕೆ ಪೇಪರ್ 2 ಅಂತ ಇರುತ್ತೆ. ಓಕೆ, ಇನ್ನು ಸೂಚನೆ ನೋಡಿ ಏನಿದೆ, ಅಭ್ಯರ್ಥಿಯು 2 ಹಂತದ ಅಂದರೆ 1ರಿಂದ 5 ಒಂದು ಹಂತ, ಇನ್ನು 6ರಿಂದ 8 ಇನ್ನೊಂದು ಹಂತ ಈ ತರಗತಿಗಳ ಬೋಧನೆಗಾಗಿ ಅರ್ಹತೆ ಪಡೆಯಲು ಅಪೇಕ್ಷಿಸಿದ್ದಲ್ಲಿ
ಮೇಲಿನ ಎರಡೂ ಪರೀಕ್ಷೆಗಳಲ್ಲಿ ಅರ್ಹತೆ ಪಡೆದಿರುವುದು ಕಡ್ಡಾಯ. ಓಕೆನಾ. ಸೊ ಇನ್ನು ನೆಕ್ಸ್ಟ್ ನೋಡೋದಾದರೆ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆಯು 150 ಅಂಕಗಳಾಗಿದ್ದು, ನಾನು ಮೊದಲಿಗೆ ಹೇಳಿದ್ದೀನಿ ಟೋಟಲ್ ಇದು ಎಷ್ಟು ಮಾರ್ಕ್ಸಿಂದು 150 ಮಾರ್ಕ್ಸಿಗಿರುತ್ತೆ. ಮತ್ತು 150 ಕ್ವಶನ್ ಇರುತ್ತೆ, ಅಂದರೆ ಪ್ರತಿ ಕ್ವಶನ್ಗೆ 1 ಮಾರ್ಕ್ ವೇಟೇಜ್ ಇರುತ್ತೆ. 150 ಕ್ವಶನ್ನು, 150 ಮಾರ್ಕು, 150 ನಿಮಿಷ ನಿಮ್ಮ ಕೈಯಲ್ಲಿ ಇರುತ್ತೆ. ಇನ್ನೊಂದು ಮುಖ್ಯವಾಗಿರೋದಂದರೆ ಇಲ್ಲಿ ಯಾವುದೇ ಆದಂಥ ನೆಗೆಟಿವ್ ಮಾರ್ಕ್ಸ್ ಇರೋದಿಲ್ಲ. ತಪ್ಪಾದರೆ ತಪ್ಪು, ಕರೆಕ್ಟ್ ಆದರೆ ಕರೆಕ್ಟು. ನೆಗೆಟಿವ್ ಮಾರ್ಕ್ಸ್ ಕನ್ಸಿಡರ್ ಆಗೋದಿಲ್ಲ, ಇಲ್ಲಿ ನೆಗೆಟಿವ್ ಎವ್ಯಾಲ್ಯೂಷನ್ ಇರೋದಿಲ್ಲ. ಓಕೆನಾ. ಪ್ರತಿ ಪ್ರಶ್ನೆಗೆ ಎಷ್ಟು ಆಯ್ಕೆ ಇರುತ್ತೆ ನಿಮಗೆಲ್ಲ ಗೊತ್ತೇ ಇರುತ್ತೆ, 4 ಆಯ್ಕೆ ಇರುತ್ತೆ. ಓಕೆನಾ. 4ರಲ್ಲಿ ಒಂದನ್ನು ನೀವು ಟಿಕ್ ಮಾಡಬೇಕು, ಅದು ಕರೆಕ್ಟ್ ಇದ್ದರೆ ಕರೆಕ್ಟು, ಇಲ್ಲಾಂದರೆ ತಪ್ಪು. ಇನ್ನು ಪತ್ರಿಕೆ 1ರಲ್ಲಿ, ಅಂದರೆ ಪತ್ರಿಕೆ 1 ಅಂದರೆ ಏನು, 1ರಿಂದ 5ನೇ ತರಗತಿ ಬೋಧಿಸಲ್ಪಡುವ ಶಿಕ್ಷಕರಿಗಾಗಿ ಏನಿರುತ್ತೆ, 5 ವಿಷಯ ಇರುತ್ತೆ. ಅಂದರೆ ಒಂದನೇದ್ದು ಲ್ಯಾಂಗ್ವೇಜ್, 2 ಪೇಪರ್ ಲ್ಯಾಂಗ್ವೇಜ್ ಇರುತ್ತೆ. ಇವು ಕಡ್ಡಾಯವಾಗಿ ತುಂಬಲೇಬೇಕು. ನೀವು ಬೇಕಾದ್ರೆ ಇಟ್ಕೊಳ್ಳಿ, ಕನ್ನಡ ಇಂಗ್ಲೀಷ್ ಅಂತ ಬರ್ಕೋರಿ, ಮರಾಠಿ ಇಂಗ್ಲೀಷ್ ಅಂತ ಬರ್ಕೋರಿ. ಓಕೆನಾ. ಕಡ್ಡಾಯವಾಗಿ 2 ಲ್ಯಾಂಗ್ವೇಜ್ ಇರುತ್ತೆ. ಇನ್ನು ಒಂದಂತರೂ ಸೈಕಾಲಜಿ ಸ್ನೇಹಿತರೆ, ಇಲ್ಲಿ ನೋಡಿ ಶಿಶು ವಿಕಸನ ಹಾಗೂ ಬೋಧನಾ ಕ್ರಮ ಓಕೆನಾ. ಈ ಲ್ಯಾಂಗ್ವೇಜ್ 1ಕ್ಕೆ 30 ಮಾರ್ಕ್ಸು, ಲ್ಯಾಂಗ್ವೇಜ್ 2 ಕೂಡ 30 ಮಾರ್ಕು. ಈ ಸೈಕಾಲಜಿಗೆ 30 ಮಾರ್ಕ್ಸು. ಹಾಗೆ ಗಣಿತಕ್ಕೆ 30, ಪೇಪರ್ 1ಕ್ಕೆ ಹೇಳ್ತಾ ಇದ್ದೀನಿ ನಾನು. ಗಣಿತಕ್ಕೆ 30 ಮಾರ್ಕ್ಸು. ಇನ್ನು ಪರಿಸರ ಅಧ್ಯಯನ ಇದಕ್ಕೆ ಎಷ್ಟಿರುತ್ತೆ, 30 ಮಾರ್ಕ್ಸ್ ಇರುತ್ತೆ. ಇನ್ನು ಸಮಾಜ ಅಧ್ಯಯನ ಅಂದರೆ ಗಣಿತ ಮತ್ತು ಪರಿಸರ ಅಧ್ಯಯನಗಳ ವಿಷಯಗಳ ಬದಲಾಗಿ ಅಂಧ ವಿದ್ಯಾರ್ಥಿಗಳಿಗೆ ಮಾತ್ರ. ಈ ಅಂಧ ವಿದ್ಯಾರ್ಥಿಗಳು ಗಣಿತ ಮತ್ತು ಪರಿಸರ ಅಧ್ಯಯನವನ್ನು ತೆಗೆದುಕೊಳ್ಳದೆ ಅವರಿಗೆ ತಗೋಬೇಕು ಸಮಾಜ ಅಧ್ಯಯನ ಅಂತ ಬರುತ್ತೆ. ಓಕೆ. ಅದನ್ನು ಟೋಟಲಾಗಿ 60 ಮಾರ್ಕ್ಸ್ಗೆ, ಅಂದರೆ 30 90 ಪ್ಲಸ್ 60 150 ಮಾರ್ಕ್ಸ್ ಆಯಿತು. ಅರ್ಥ ಆಯ್ತಾ. 150 ಅಂಕಗಳು ನೋಡಿ, 150 ಅಂಕಗಳು, 150 ಪ್ರಶ್ನೆಗಳಿರುತ್ತೆ. ಪ್ರತಿ ಪ್ರಶ್ನೆಗೂ 4 ಆಪ್ಷನ್ಸ್ ಇರುತ್ತೆ. ಇನ್ನು ಪ್ರಶ್ನೆಗಳ ಸ್ವರೂಪ ಕೊಟ್ಟಿದೆ ನೋಡಿ. ಪ್ರಶ್ನೆಗಳ ಸ್ವರೂಪ ಮತ್ತು ವ್ಯಾಪ್ತಿ ಹೇಗಿದೆ ನೋಡಿ. ಭಾಷೆ 1ಕ್ಕೆ ಅಂದರೆ ಲ್ಯಾಂಗ್ವೇಜ್ 1 ಸಂಬಂಧಿಸಿದ ಪ್ರಶ್ನೆಗಳು ಬೋಧನಾ ಮಾಧ್ಯಮದ ಭಾಷಾ ಕುಶಲತೆಯನ್ನು ಆಧರಿಸಿರುತ್ತದೆ. ಅಂದರೆ ನಾವು ಶಿಕ್ಷಕರಾದರೆ ನಾವು ಹೇಗೆ ಆನ್ಸರ್ ಕೊಡ್ತೀವಿ, ನಾವು ಯಾವ ರೀತಿ ನಡ್ಕೋತೀವಿ ಅನ್ನೋದ್ರ ಮೇಲೆ ಇರುತ್ತೆ. ಇನ್ನು ಲ್ಯಾಂಗ್ವೇಜ್ 2ಕ್ಕೆ ಸಂಬಂಧಿಸಿದ ಪ್ರಶ್ನೆಗಳು ಆ ಭಾಷೆಯ ಮೂಲಭೂತ ಅಂಶಗಳು, ಸಂವಹನ ಮತ್ತು ವಿಷಯ ಗ್ರಹಿಕೆಯ ಸಾಮರ್ಥ್ಯವನ್ನು ಆಧರಿಸಿರುತ್ತದೆ. ಇನ್ನು ಶಿಶು ವಿಕಸನ ಹಾಗೂ ಬೋಧನಾ ಕ್ರಮ ವಿಷಯಗಳ ಮೇಲಿನ 6ರಿಂದ 11ರ ವಯೋಮಾನದ ಮಕ್ಕಳ ಮನೋವಿಜ್ಞಾನ ಹಾಗೂ ಬೋಧನಾ ಮತ್ತು ಕಲಿಕೆಯ ಮೇಲೆ ಕೇಂದ್ರೀಕೃತವಾಗಿರುತ್ತದೆ. ಇನ್ನು ವಿಭಿನ್ನ ಕಲಿಕೆಯ ಹಿನ್ನೆಲೆಯುಳ್ಳ ಮಕ್ಕಳು ಅವಶ್ಯಕತೆಯುಳ್ಳ ಹಾಗೂ ಅವರ ಕಲಿಕೆಯ ಮಟ್ಟವನ್ನು ಉತ್ತಮಪಡಿಸುವಲ್ಲಿ ನಿಟ್ಟಿನಲ್ಲಿ ಶಿಕ್ಷಕರು ತೆಗೆದುಕೊಳ್ಳಬಹುದಾದ ಅಂಶಗಳನ್ನು ಒಳಗೊಂಡಿರುತ್ತದೆ. ಅರ್ಥ ಆಯ್ತಲ್ಲ. ಸೊ ಏನು ಸ್ನೇಹಿತರೆ, ನಾವು ಶಿಕ್ಷಕರಾದರೆ ನಾವು ಯಾವ ರೀತಿ ನಡ್ಕೋತೀವಿ ಅಂದು ಸ್ವಲ್ಪ ವಿಚಾರ ಮಾಡಿ ಬರೆದರೆ ಆಯಿತು. ನಾವು ಓದಲೇಬೇಕಂತಿಲ್ಲ, ಇಲ್ಲಿ ಆರಾಮಾಗಿ ಆನ್ಸರನ್ನು ಬರೀಬಹುದು. ಇನ್ನು ಗಣಿತ ಮತ್ತು ಪರಿಸರ ಅಧ್ಯಯನಕ್ಕೆ ಸಂಬಂಧಿಸಿದ ಪ್ರಶ್ನೆಗಳು ಹೆಂಗಿರ್ತಾವೆ ನೋಡಿರಿ. ಆ ವಿಷಯದ ಮೂಲ ಪರಿಕಲ್ಪನೆಗಳು ಅಂದರೆ ಕಾನ್ಸೆಪ್ಟ್ ಗೊತ್ತಿರಬೇಕು, ಸಮಸ್ಯೆ ಬಿಡಿಸುವ ಸಾಮರ್ಥ್ಯ ಇರಬೇಕು. ಇನ್ನು ಭಾಷಾ ಬೋಧನಾ ಶಾಸ್ತ್ರದ ಅರ್ಥೈಸಿಕೊಳ್ಳುವಿಕೆಯನ್ನು ಒಳಗೊಂಡಿರುತ್ತದೆ. ಓಕೆನಾ. ಸೊ ಇನ್ನು ಪತ್ರಿಕೆ 1ರಲ್ಲಿನ ಪ್ರಶ್ನೆಗಳು NCERT ರಾಜ್ಯ ಪಠ್ಯಕ್ರಮಗಳಾದ 1ರಿಂದ 8ನೇ ತರಗತಿ. ನೋಡಿರಿ ಪೇಪರ್ 1 ನಾವು 1ರಿಂದ 5ನೇ ಕಲಿಸ್ತೀವ್ರಿ ಸರಿ ತಂದು. 1ರಿಂದ 5ನೇ ಸಿಲೆಬಸ್ ಅಲ್ಲ, ನಿಮಗಿರೋದು 1ರಿಂದ 10ನೇ ತರಗತಿ. 1ರಿಂದ ಹೇಳ್ತೀನಿ ಸ್ನೇಹಿತರೆ, 1ರಿಂದ 10ನೇ ತರಗತಿಯ ಸಿಲೆಬಸ್ ಎಲ್ಲ ಓದ್ಕೊಂಡಿರಲಿ. 1ರಿಂದ 8 ಬೇಡ, 1ರಿಂದ 10ನೇ ತರಗತಿ ಓದ್ಕೊಂಡಿರಿ. ಎಲ್ಲ ಏನು ಬೇಕಾದ್ರು ಬಂದ್ರೂ ಆರಾಮಾಗಿ ಆನ್ಸರ್ ಮಾಡೋಕ್ಕೆ ಬರುತ್ತೆ. ಓಕೆನಾ. ಇನ್ನು ಅಂಧ ವಿದ್ಯಾರ್ಥಿಗಳು ಗಣಿತ ಮತ್ತು ಪರಿಸರ ಅಧ್ಯಯನದ ಪ್ರಶ್ನೆ ಪತ್ರಿಕೆಗೆ ಬದಲಾಗಿ ಹೇಳಿದ್ದೇನೆ ಮೊದಲು ಏನು, ಸಮಾಜ ವಿಜ್ಞಾನ ಪ್ರಶ್ನೆ ಪತ್ರಿಕೆಯಲ್ಲಿನ 60 ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕಾಗತ್ತೆ. ನಿಮ್ಮ ಅಂಧ ವಿದ್ಯಾರ್ಥಿಗಳಿಗೆ ಗಣಿತ ಮತ್ತು ಪರಿಸರ ಅಧ್ಯಯನ ಪ್ರಶ್ನೆ ಪತ್ರಿಕೆ ಬದಲಾಗಿ ಸಮಾಜ ವಿಜ್ಞಾನ ಅನ್ನೋ ಪ್ರಶ್ನೆ ಪತ್ರಿಕೆ ಇರುತ್ತೆ. ಇನ್ನು ಪೇಪರ್ 2 ಅಂದರೆ 6ರಿಂದ 8ನೇ ತರಗತಿ ಬೋಧಿಸಲ್ಪಡುವ ಶಿಕ್ಷಕರಿಗೆ ಅವರಿಗೂ ಕೂಡ ಸೇಮ್ ಇದೆ. ಇನ್ನು BSc B.Ed ಇದ್ದರೆ ಗಣಿತ ಮತ್ತು ವಿಜ್ಞಾನ ಇರುತ್ತೆ. ಇಲ್ಲ BA ಇತ್ತಂದ್ರೆ ಸಮಾಜ ಪಾಠ. ಅವ್ರು ನಿಮ್ಮದೇನು B.Edಲ್ಲಿ 2 ಚೂಸ್ ಮಾಡಿರ್ತೀರಲ್ಲ ಮೆಥಡು, ಆ ಮೆಥಡಾಲಜಿಗಳು ಇರುತ್ತೆ. ಇನ್ನು ಲ್ಯಾಂಗ್ವೇಜ್ 1 ಲ್ಯಾಂಗ್ವೇಜ್ 2 ಹಾಗೆ ನಿಮಗೂ ಕೂಡ ಸೈಕಾಲಜಿ ಫಿಕ್ಸು. ಇನ್ನು ಚೇಂಜ್ ಆಗೋದಿಲ್ಲ. BSc ಇದ್ದರೆ ಗಣಿತ ಮತ್ತು ವಿಜ್ಞಾನ, ಅದೇ BA ಇದ್ದರೆ ಸಮಾಜ ಪಾಠಗಳು ಇರುತ್ತೆ. ಅಂದರೆ ನಿಮ್ಮ B.Edಲ್ಲಿ ಯಾವ 2 ವಿಷಯನ ಮೆಥಡಾಲಜಿ ತೊಗೊಂಡಿರ್ತೀರಲ್ಲ ಅವುಗಳ ಆಧಾರದಿಂದ ಬಂದಿರುತ್ತೆ. ಅಲ್ಲಿ ಟೋಟಲಿ 100 ಅಂಕಗಳು
100 ಅಂಕಗಳು 100 ಪ್ರಶ್ನೆಗಳು. ಓಕೆ, ಇನ್ನು ನಿಮ್ಮ ಪ್ರಶ್ನೆಗಳ ಸ್ವರೂಪ ಕೂಡ ಸೇಮ್ ಆಗಿರುತ್ತೆ. ಓಕೆ, ಲ್ಯಾಂಗ್ವೇಜ್ 1 ಏನಿರುತ್ತೆ ಸೇಮ್ ಇರುತ್ತೆ. ಭಾಷೆ 1ಕ್ಕೆ ಸಂಬಂಧಿಸಿದ ಪ್ರಶ್ನೆಗಳು ಬೋಧನಾ ಮಾಧ್ಯಮದ ಭಾಷಾ ಕುಶಲತೆಯನ್ನು ಆಧರಿಸಿರುತ್ತೆ. ಇವಾಗ ಹೇಳ್ದೇನಲ್ಲ ಅದೇ ರೀತಿ. ಆದರೆ ನಿಮಗೆ ಮೇನ್ ಇರೋದೇನೋ, ಸರ್ ನಾವು 6ರಿಂದ 8ನೇ ತರಗತಿದು ಓದ್ಬಹುದಾ ಅಂದರೆ 6ರಿಂದ 8ನೇ ತರಗತಿದಲ್ಲ, ನೀವು ಮಿನಿಮಮ್ 6ರಿಂದ PUC ಸೆಕೆಂಡ್ ಇಯರ್ವರೆಗೂ ಓದಿರಲೇಬೇಕು. ಲಕ್ಷದಿರಲಿ ಸ್ನೇಹಿತರೆ, ನೀವು ಮಿನಿಮಮ್ ಆಗಿ 6ರಿಂದ 12ನೇ ತರಗತಿದು ಏನು ಸಿಲೆಬಸ್ ಇದೆಯೋ, ನಿಮ್ಮದು ಗಣಿತ ವಿಜ್ಞಾನ ಇದ್ದರೆ ಗಣಿತ ವಿಜ್ಞಾನದ ಸೆಕೆಂಡ್ PU ನೀವು ಕಡ್ಡಾಯವಾಗಿ ಓದಿರಲೇಬೇಕು. ಅಂಥ ಕ್ವಶನ್ಸೇ ಇರೋದು. ನಾವು 6ರಿಂದ 8 ಅಂದರೆ 6ರಿಂದ 8 ಹೋದರೆ ನೀವು ಏನೂ ಗಿಟ್ಟಂಗಿಲ್ಲ, ಏನೂ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಲ್ಲಿ. ಓಕೆ, ನಿಮ್ಮ ನಾಲೆಜ್ ಎಲ್ಲಿ ಮಟ್ಟ ಇರಬೇಕು? ಕನಿಷ್ಠ 6ರಿಂದ 12 ತರಗತಿಯವರೆಗಿನ ಎಲ್ಲ ಸಿಲೆಬಸ್ ನಿಮಗೆ ಗೊತ್ತಿರಬೇಕು. ನಿಮ್ಮ ಮೆಥಡಾಲಜಿಯಲ್ಲಿ ಗಣಿತ ವಿಜ್ಞಾನ ಇದ್ದರೆ ಗಣಿತ ವಿಜ್ಞಾನ ಅಥವಾ ಸಮಾಜ ವಿಜ್ಞಾನದಲ್ಲೇ ಏನು ಬರ್ತಾವಲ್ಲ ಮೆಥಡಾಲಜಿಗಳು, ಅದರ ಬಗ್ಗೆ ನಿಮಗೆ ಸೂಕ್ಷ್ಮವಾದ ಅಂದರೆ ಡೆಪ್ತ್ ಆದ ನಾಲೆಜ್ ಇರಬೇಕು, ಓದಿರಬೇಕು. ಓಕೆನಾ. ನೆಕ್ಸ್ಟ್ ನೋಡೋದಾದರೆ ಪ್ರಶ್ನೆ ಪತ್ರಿಕೆ ಮಾಧ್ಯಮ. ಪ್ರಶ್ನೆ ಪತ್ರಿಕೆ ಮಾಧ್ಯಮ ಭಾಷೆ ವಿಷಯಗಳ ಹೊರತಾಗಿ ಉಳಿದ ಎಲ್ಲ ವಿಷಯಗಳ ಪ್ರಶ್ನೆಗಳನ್ನು ಕನ್ನಡ, ಇಂಗ್ಲೀಷ್, ಉರ್ದು, ತಮಿಳು, ತೆಲುಗು, ಹಿಂದಿ ಮತ್ತು ಮರಾಠಿ ಮಾಧ್ಯಮದಲ್ಲಿ ಪ್ರಿಂಟ್ ಆಗಿರುತ್ತೆ. ಓಕೆ, ಎಲ್ಲ ವಿಷಯಗಳ ಪ್ರಶ್ನೆಗಳು ಇರುತ್ತೆ. ಬಟ್ ನೀವು ಆನ್ಸರ್ ಮಾಡಬೇಕಾಗಿರೋದೇನು? ನೀವೇನು ಅರ್ಜಿ ಸಲ್ಲಿಸಿರ್ತೀರಲ್ಲ, ಇಲ್ಲಿ ಅಡ್ವರ್ಟ್ ಮಾಡ್ಕೋತೀರ ಲಕ್ಷಿರಲಿ. ನೀವೇನು ಅರ್ಜಿ ಸಲ್ಲಿಸಿರ್ತೀರಲ್ಲ, ಏನು ಯಾವ ಮಾಧ್ಯಮದಲ್ಲಿ ನೀವು ಸಲ್ಲಿಸಿದ್ದೀರೋ, ಇಂಗ್ಲೀಷ್ ಇದ್ದರೆ ಇಂಗ್ಲೀಷ್, ಹಿಂದಿ ಇದ್ದರೆ ಹಿಂದಿ, ಉರ್ದು ಇದ್ದರೆ ಉರ್ದು, ತಮಿಳು ಇದ್ದರೆ ತಮಿಳು, ತೆಲುಗು ಇದ್ದರೆ ತೆಲುಗು, ಮರಾಠಿ ಇದ್ದರೆ ಮರಾಠಿ, ಕನ್ನಡ ಇದ್ದರೆ ಕನ್ನಡ, ನೀವು ಯಾವ ಮೀಡಿಯಮಲ್ಲಿ ನಾನು ಆನ್ಸರ್ ಮಾಡ್ತೀನಿ ಅಂತ ಅರ್ಜಿ ಸಲ್ಲಿಸುವಾಗ ಬರೆದಿರ್ತೀರೋ, ಅರ್ಜಿ ಸಲ್ಲಿಸುವಾಗ ಬರುತ್ತೆ ಇದು. ನಾನು ಕನ್ನಡ ಮಾಧ್ಯಮದಲ್ಲಿ ಬರ್ತೀನಿ ಅಂದರೆ ಕನ್ನಡದನ್ನೇ ನೋಡಬೇಕು ನೀವು. ಕನ್ನಡ ಮಾಧ್ಯಮದಲ್ಲಿಯ ಪ್ರಶ್ನೆಗಳನ್ನೇ ನೋಡಿ ಆನ್ಸರ್ ಮಾಡಬೇಕು ನೀವು. ಓಕೆನಾ. ಸೊ ಉಳ್ಕಿದ್ದೆಲ್ಲ ನೋಡೋಂಗಿಲ್ಲ, ತಪ್ಪೋ ಚಾನ್ಸಸ್ ಇರುತ್ತೆ. ಇನ್ನು ಅರ್ಹತಾ ಅಂಕ ನಿಮಗೆಲ್ಲ ಗೊತ್ತೇ ಇದೆ ಸ್ನೇಹಿತರೆ. ಟೋಟಲಾಗಿ ಹೇಳಿದೆನಲ್ಲ, ಏನು ಸಾಮಾನ್ಯ ವರ್ಗ 2A 2B 3A 3B ಗುಂಪುಗಳಿಗೆ ಸೇರುವ ಅಭ್ಯರ್ಥಿಗಳು ಮಿನಿಮಮ್ 150ಕ್ಕೆ ಎಷ್ಟು ಮಾರ್ಕ್ ಗೊತ್ತಿರಬೇಕು? 90 ಮಾರ್ಕ್ ಬೀಳಕ್ಕೆ ಬೇಕು. ಇನ್ನು ಪ್ರಜಾತಿ, ಪ್ರವರ್ಗ 1, ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ, ಪ್ರವರ್ಗ 1 ಹಾಗೂ ವಿಶೇಷ ಚೇತನ ದಿವ್ಯಾಂಗ ವಿದ್ಯಾರ್ಥಿಗಳು ಏನೋ 150ಕ್ಕೆ ಎಷ್ಟು ತೊಗೋಬೇಕು? ಮಿನಿಮಮ್ 83 ತೊಗೊಳ್ಬೇಕು. ಅಂದಾಗ ನೀವು ಮಾತ್ರ TET ಕರ್ನಾಟಕ TETಗೆ ಎಲಿಜಿಬಲ್ ಆಗಿ ಮುಂದೆ ಬರೋ ನೋಟಿಫಿಕೇಷನ್, ಮುಂದೆ ಏನು GPSTR ನೋಟಿಫಿಕೇಷನ್ ಬರ್ತಾರಲ್ಲ, ಆವಾಗ CET ಬರೋಕ್ಕೆ ನೀವು ಎಲಿಜಿಬಲ್ ಆಗ್ತೀರಾ. ಇಲ್ಲಾಂದರೆ ಔಟ್ ಆಗಿಬಿಡ್ತೀರಾ. ಓಕೆನಾ. ಶಿಕ್ಷಕರ ಅರ್ಹತಾ ಪರೀಕ್ಷೆಯಲ್ಲಿ ಕನಿಷ್ಠ ಅರ್ಹತಾ ಅಂಕಗಳನ್ನು ಗಳಿಸಿದ ಅಭ್ಯರ್ಥಿಗಳಿಗೆ ಗಣಕೀಕೃತ ಅಂಕಪಟ್ಟಿ ವಿತರಿಸಲಾಗುವುದು. ಓಕೆ, ನೀವು ಎಲಿಜಿಬಲ್ ಆದರೆ ನಿಮಗೆ ಅಂಕಪಟ್ಟಿ ಬರುತ್ತೆ. ಕೇಂದ್ರೀಕೃತ ದಾಖಲಾತಿ ಘಟಕದಿಂದ ಈ ಸಂಬಂಧ ಪ್ರತ್ಯೇಕವಾಗಿ ಮುದ್ರಿತ ಅಂಕಪಟ್ಟಿಯನ್ನು ನೀಡಲಾಗುವುದಿಲ್ಲ. ಓಕೆ, ಕೇಂದ್ರೀಕೃತ ಘಟಕದಿಂದ ಮುದ್ರಿತ ಅಂಕಪಟ್ಟಿಯನ್ನು ನೀಡಲಾಗಲ್ಲ. ಬದಲಾಗಿ ಅಭ್ಯರ್ಥಿಗಳು ವೆಬ್ಸೈಟ್ನಲ್ಲಿ ನೀಡದ ಲಿಂಕ್ ಮೂಲಕ ಸುರಕ್ಷತಾ ಕೋಡ್ ಹೊಂದಿರುವ ಗಣಕೀಕೃತ ಪ್ರಮಾಣಪತ್ರ ಪ್ರತಿಯನ್ನು ಪಡೆದುಕೊಳ್ಳಬಹುದಾಗಿದೆ. ಅಂದರೆ ಡಿಜಿಲಾಕರ್ ಮುಖಾಂತರ ನೀವು ಕ್ವಾಲಿಫೈರ್ ಆಗಿದ್ದರೆ ಅಂದರೆ ನಿಮ್ಮ ಆ ಒಂದು ರಿಸಲ್ಟ್ ಸೀಟನ್ನು ಈ ಡಿಜಿಲಾಕರ್ ಮುಖಾಂತರ ಪಡೆದುಕೊಳ್ಬಹುದು. ಓಕೆನಾ. ಅದು ಕೇಂದ್ರೀಕೃತ ದಾಖಲಾತಿಯಿಂದ ಪ್ರತ್ಯೇಕವಾಗಿ ಮುದ್ರಿತ ಅಂಕಪಟ್ಟಿಯನ್ನು ಕೊಡಲ್ಲ ಅಂತ ಹೇಳ್ತಿದ್ದಾನೆ. ಡಿಜಿಲಾಕರಲ್ಲಿ ಅದು ಬರುತ್ತೆ, ನೀವು ಡೌನ್ಲೋಡ್ ಮಾಡಿಕೊಂಡು ಅದನ್ನು ಪಡ್ಕೋಬೇಕು. ಓಕೆನಾ. ಸೊ ಇನ್ನು ಅಭ್ಯರ್ಥಿಗಳು ಆನ್ಲೈನ್ ಅರ್ಜಿಯಲ್ಲಿರುವಂತೆ ನೋಂದಣಿ ಅಥವಾ ಅರ್ಜಿ ಸಂಖ್ಯೆ ಮತ್ತು ಅಭ್ಯರ್ಥಿಯ ಜನ್ಮ ದಿನಾಂಕವನ್ನು ನಮೂದಿಸಿ ಗಣಕೀಕೃತ ಪ್ರಮಾಣಪತ್ರ ಪಡೆದುಕೊಳ್ಳಬಹುದಾಗಿದೆ. ನೀವು ಕ್ವಾಲಿಫೈ ಆದರೆ ಅಂದರೆ ಅಲ್ಲಿ ನಿಮ್ಮ ಅರ್ಜಿ ಸಂಖ್ಯೆ ಆಗಿರ್ಬೋದು, ಇಲ್ಲ ನಿಮ್ಮ ಜನ್ಮ ದಿನಾಂಕ ಅಂದರೆ ಡೇಟ್ ಆಫ್ ಬರ್ತನ್ನು ನಮೂದು ಮಾಡಿ ಡಿಜಿಲಾಕರಲ್ಲಿ ನಿಮ್ಮ ಆ ಮಾರ್ಕ್ಸ್ ಕಾರ್ಡನ್ನು ತೊಗೋಬೋದು. ಓಕೆನಾ. ಸೊ ನೆಕ್ಸ್ಟ್ ನೋಡಿ, ಫಲಿತಾಂಶ ಪ್ರಕಟವಾದ 4 ವಾರಗಳ ಒಳಗಾಗಿ ಪ್ರಮಾಣ ಪತ್ರವನ್ನು ಇಲಾಖಾ ವೆಬ್ಸೈಟ್ನಲ್ಲಿ ಅಪ್ಲೋಡ್ ಮಾಡಲಾಗುವುದು. ಓಕೆ, ಫಲಿತಾಂಶ ಬಂದು 4 ವಾರಗಳ ಒಳಗಾಗಿ ನಿಮ್ಮ ಪ್ರಮಾಣ ಪತ್ರ ಇಲಾಖಾ ವೆಬ್ಸೈಟ್ನಲ್ಲಿ ಬಂದಿರುತ್ತೆ, ಅದನ್ನು ಅಪ್ಲೋಡ್ ಮಾಡ್ಕೊಳ್ಳೋದು. ಇನ್ನು ಅಭ್ಯರ್ಥಿಗಳು ವೆಬ್ಸೈಟ್ನಲ್ಲಿ ನೀಡಲಾದ ಲಿಂಕ್ ಮೂಲಕ ತಮ್ಮ ಪ್ರಮಾಣ ಪತ್ರವನ್ನು ಪಡೆದುಕೊಳ್ಳಬಹುದಾಗಿದೆ. ಈ ಸಂಬಂಧ ಇಲಾಖಾ ವೆಬ್ಸೈಟ್ನಲ್ಲಿ ಮಾಹಿತಿ ನೀಡಿರ್ತಾರೆ. ಓಕೆನಾ. ಇನ್ನು ಮೇನಾಗಿರೋದು ನೋಡ್ರಿ, ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆಯಲ್ಲಿ ಪಡೆದ ಅರ್ಹತೆಯು ಶಿಕ್ಷಕರ ನೇಮಕಾತಿಗಾಗಿ ಹೊಂದಿರಬೇಕಾದ ಕನಿಷ್ಠ ಅರ್ಹತೆಯ ಹೊರತು ಇದು ಶಿಕ್ಷಕರ ನೇಮಕಾತಿ ಪರೀಕ್ಷೆ ಅಲ್ಲ.
ಲಕ್ಚರ್ಲಿ ಸ್ನೇಹಿತರೆ, ಇದೇನು ಕರ್ನಾಟಕ ಟಿ ಟಿ ಬರಿತಾ ಇದ್ದೀರೋ, ನಾನು ಶಿಕ್ಷಕನಾಗಕ್ಕೆ ಅರ್ಹ ಅನ್ನೋದಕ್ಕೆ ಒಂದು ಪ್ರಮಾಣ ಪತ್ರ ಅಷ್ಟೇ. ನಾನು ಶಿಕ್ಷಕ ಆಗಿಬಿಟ್ಟೆ ಅಂತಲ್ಲ. ಶಿಕ್ಷಕ ಆಗಿಬಿಟ್ಟ ಅಂದರೆ ಏನು ಮಾಡಬೇಕು, ಮೊದಲು ಈ ಕರ್ನಾಟಕ ಟಿ ಟಿಲಿ ಎಲಿಜಿಬಲ್ ಆಗಬೇಕು. ಅಂದರೆ ಮಿನಿಮಮ್ 150ಕ್ಕೆ 90, ಇಲ್ಲ ನೀವು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಒಳಗೆ ಬಂದಿದ್ರಿ ಅಂದರೆ 150ಕ್ಕೆ ಮಿನಿಮಮ್ 83 ಆದರೂ ಬೀಳಬೇಕು. ಇಷ್ಟು ಬಂದಾಗ ಕ್ವಾಲಿಫೈಡು. ಬರೀ ಕ್ವಾಲಿಫೈಡ್ ಅಂದರೆ ನಾನು ಟೀಚರ್ ಆಗಲಿಲ್ಲ. ನೀವು ಇನ್ನೂ ಮುಂದೆ ಬರುವ GPSTR ಏನು ಸಿ ಇ ಟಿ ಬರುತ್ತೋ, GPSTR ಸಿ ಇ ಟಿ, ಅದಕ್ಕೆ ನೀವು ಅಲ್ಲಿ ನೀವು ಎಲಿಜಿಬಲ್ ಆಗಿ ಒಳ್ಳೆ ಮಾರ್ಕ್ಸನ್ನು ತೊಗೊಂಡ್ರೆ ಮಾತ್ರ ನೀವೇನಾಗ್ತೀರಾ, ಶಿಕ್ಷಕರಾಗ್ತೀರಾ. ಓಕೆನಾ. ಸೊ ಇನ್ನು ಟಿ ಟಿ ಪರೀಕ್ಷಾ ಪತ್ರಿಕೆಯಲ್ಲಿನ ಪ್ರಶ್ನೆಗಳಿಗೆ ನೀಡಲಾದ ಬಹು ಆಯ್ಕೆ ಉತ್ತರಗಳಲ್ಲಿ ನೀಡಿದ 4 ಉತ್ತರಗಳು ತಪ್ಪಿದ್ದಲ್ಲಿ, ಸಪೋಸ್ ಒಂದು ಪ್ರಶ್ನೆ ಓದ್ತೀರಾ, ಒಂದು ಪ್ರಶ್ನೆ ಓದ ಬಳಿಕ ಅದರಲ್ಲಿ 4 ಉತ್ತರಗಳು ತಪ್ಪಿದ್ದು ಅಂತ ಇಟ್ಕೊಳ್ಳಿ. ಓಕೆ. ಅಥವಾ ನೀಡಲಾದ ಪರೀಕ್ಷೆಯಲ್ಲಿ ಮುದ್ರಣ ದೋಷ ಆಗಿತ್ತು ಅಥವಾ ತಪ್ಪಿತ್ತು, ವಿಷಯ ತಜ್ಞರಿಂದ ಪರಿಶೀಲನೆ ಮಾಡಿಸಲಾಗುವುದು. ತಪ್ಪಿತ್ತು ಅಂದರೆ ಅದಕ್ಕೇನು ಮಾಡೋದಿಲ್ಲ, ಅದನ್ನು ಇನ್ನೊಮ್ಮೆ ಚೆಕ್ ಮಾಡ್ತಾರೆ. ಆ ವಿಷಯ ತಜ್ಞರು ಪರಿಶೀಲನೆ ಮಾಡಿ ಅದು ನಿಜವಾಗ್ಲೂ ತಪ್ಪಿತ್ತು ಅಂದರೆ, ತಪ್ಪಾದ ಪ್ರಶ್ನೆಯನ್ನು ಮೌಲ್ಯಮಾಪನಕ್ಕೆ ಪರಿಗಣಿಸದೆ ಅಂಥ ಪ್ರಶ್ನೆಯನ್ನು ಡಿಲೀಟ್ ಮಾಡ್ತಾರೆ. ಸಪೋಸ್ ಒಂದು ಕ್ವಶನ್ ತಪ್ಪಿತ್ತು ಅಂತ ಇಟ್ಕೊಳ್ಳಿ, 150 ಪೈಕಿ ಒಂದು ಕ್ವಶನ್ ಎಲ್ಲೋ ಆ ಒಂದು ಕ್ವಶನ್ದ 4 ಆಪ್ಷನ್ ತಪ್ಪಿತ್ತು ಅಥವಾ ಎಲ್ಲಾದರೂ ಫಾಲ್ಟ್ ಇತ್ತು ಅಂದರೆ, ಆ ಕ್ವಶನನ್ನು ಏನು ಮಾಡ್ತಾರೆ ಅವರು, ಅದಕ್ಕೆ ನಿಮಗೆ ಗ್ರೇಸ್ ಮಾರ್ಕ್ ಕೊಡೋಂಗಿಲ್ಲ. ಅದಕ್ಕೇನು ಮಾಡ್ತಾರೆ ಅವರು, ಆ ಕ್ವಶನನ್ನು ಡಿಲೀಟ್ ಮಾಡಿ 149ಕ್ಕೆ ಒಂದು ಕ್ವಶನ್ ತಪ್ಪಿದೆ, 104 ಔಟ್ ಆಫ್ 149 ಹೊಡಿತಾರೆ, 150 ಇಡೋಂಗಿಲ್ಲ ಅಥವಾ ಗ್ರೇಸ್ ಮಾರ್ಕ್ ಕೊಡೋಂಗಿಲ್ಲ. 149ಕ್ಕೆ ಅಲ್ಲೇನು ಬರುತ್ತೆ, ಮಿನಿಮಮ್ 60% 55%. ಅರ್ಥ ಆಗುತ್ತಲ್ಲ, ಈ ರೀತಿ ಹಿಡಿತಾರೆ. ಅಲ್ಲಿ ನಿಮಗೆ ಗ್ರೇಸ್ ಮಾರ್ಕ್ ಸಿಗೋಂಗಿಲ್ಲ ಸ್ನೇಹಿತರೆ. ಅದು ಹೇಳ್ತಾನೆ ಅವನು, ಡಿಲೀಟ್ ಮಾಡಲಾಗುವುದು ಅಂಥ ಪ್ರಶ್ನೆಗೆ ಯಾವುದೇ ಕ್ರಮಾಂಕ ಗ್ರೇಸ್ ಮಾರ್ಕ್ ಸಿಗೋದಿಲ್ಲ. ಈ ರೀತಿ ಡಿಲೀಟ್ ಮಾಡಲಾದ ಪ್ರಶ್ನೆಗಳನ್ನು ಹೊರತುಪಡಿಸಿ ಉಳಿದ ಒಟ್ಟು ಪ್ರಶ್ನೆಗಳ ಸಂಖ್ಯೆಯನ್ನಾಧರಿಸಿ ಶೇಕಡಾವಾರು ಲೆಕ್ಕ ಹಾಕಿ ಅರ್ಹತೆಯನ್ನು ನಿರ್ಧರಿಸಲಾಗುತ್ತದೆ. ಅದು ಹೇಳಲ್ವಾ, 149ಕ್ಕೆ 55% ಅಂದರೆ ಎಷ್ಟು, 60% ಅಂದರೆ ಎಷ್ಟು, ಅಲ್ಲೇ 88, 89 90 ಬೇಕಾಗಿತ್ತು, 88, 89ಕ್ಕೆ ಬಂದು ನಿಂದಿರುತ್ತೆ ಅದು. ಓಕೆನಾ. 83 ಇರೋ 82, 81ಕ್ಕೆ ಬಂದು ನಿಂದಿರ್ತಾರೆ. ಸಪೋಸ್ ಇದು ಎಲ್ಲೇ ಕ್ವಶನ್ ತಪ್ಪಿತ್ತು ಅಂದರೆ, ಏನಾದರೂ ಕ್ವಶನಲ್ಲಿ ಫಾಲ್ಟ್ ಇತ್ತು ಅಂದರೆ. ಓಕೆನಾ. ನೆಕ್ಸ್ಟು, ಪರೀಕ್ಷೆಯ ನಂತರ ಇಲಾಖಾ ವೆಬ್ಸೈಟ್ನಲ್ಲಿ ಕೀ ಉತ್ತರಗಳನ್ನು ಪ್ರಕಟಿಸಿ ಆಕ್ಷೇಪಣೆಗಳಿದ್ದಲ್ಲಿ ಆನ್ಲೈನ್ ಮೂಲಕ ಸೂಕ್ತ ದಾಖಲೆಗಳೊಂದಿಗೆ ಆಕ್ಷೇಪಣೆ ಸಲ್ಲಿಸಲು 4 ದಿನಗಳ ಕಾಲಾವಕಾಶ ನೀಡುವುದು. ಟೋಟಲ್ ಏನು ಸ್ನೇಹಿತರೆ, ಯಾವಾಗ ನಿಮ್ಗೆ ಪರೀಕ್ಷೆ ಆಗುತ್ತೋ, ಎಲ್ಲಾದರೂ ನಿಮಗೆ ಆಕ್ಷೇಪಣ ಬಂದಿತ್ತು ಅಂದರೆ ಕ್ವಶನಲ್ಲಿ, ಅದನ್ನೇನು ಮಾಡೋದು ಸ್ನೇಹಿತರೆ, ಕೀ ಉತ್ತರಗಳನ್ನು ನೋಡ್ತೀರಾ, ಕೀ ಉತ್ತರಗಳನ್ನು ಪರಿಶೀಲನೆ ಮಾಡ್ತೀರಾ. ಇಲ್ಲ ಇದು ಏನು ಆ ಇಲಾಖೆಯವರು ಈ ಉತ್ತರ ತಪ್ಪು ಕೊಟ್ಟಿದ್ದಾರೆ, ಸೊ ಇದನ್ನು ನಿಮಗೆ ಆಕ್ಷೇಪಣೆ ಸಲ್ಲಿಸಬೇಕಾಗಿತ್ತು ಅಂದರೆ 4 ದಿನಗಳ ಒಳಗಾಗಿ, ಏನು ಎಕ್ಸಾಮ್ ಆಗಿರುತ್ತೋ ಆ 4 ದಿನಗಳ ಒಳಗಾಗಿ ಕೀ ಉತ್ತರಗಳನ್ನು ಪ್ರಕಟಿಸಿದ 4 ದಿನಗಳ ಒಳಗಾಗಿ ನಿಮ್ಮ ಆಕ್ಷೇಪಣೆಯನ್ನು ನೀವು ಸಲ್ಲಿಸಬಹುದು. ಸ್ವೀಕರಿಸಲಾದ ಆಕ್ಷೇಪಣೆಗಳನ್ನು ತಜ್ಞರ ಸಮಿತಿಯು ಪರಿಶೀಲಿಸಿ ಉತ್ತರವನ್ನು ಅಂತಿಮಗೊಳಿಸುತ್ತದೆ. ಇದನ್ನು ಇಲಾಖಾ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗುವುದು. ಈ ಉತ್ತರಗಳೇ ಅಂತಿಮವಾಗಿದ್ದು ಯಾವುದೇ ಬದಲಾವಣೆಗೆ ಅವಕಾಶವಿರುವುದಿಲ್ಲ ಅಂತ ಹೇಳ್ತಾನೆ. ಓಕೆ. ಇನ್ನು ನೋಡಿ, ಇದು ನೋಡಿ, ಕರ್ನಾಟಕ ಟಿ ಟಿ ಎಲ್ಲದಕ್ಕೆ ಬೇಕೇ ಬೇಕು. ಸಂಕ್ಷಿಪ್ತದಲ್ಲಿ ಹೇಳ್ತೀನಿ, ಎಲ್ಲ ಶಾಲೆಗಳಿಗೆ ಬೇಕು, ಅನುದಾನಿತ ಶಾಲೆಗಳಿಗೆ ಬೇಕು, ಅನುದಾನ ರಹಿತ ಶಾಲೆಗಳಿಗೂ ಈ ಕರ್ನಾಟಕ ಟಿ ಇ ಟಿ. ನಿಮ್ಗೆ 6ರಿಂದ 8, 1ರಿಂದ 5 ನೀವು ಟೀಚರ್ ಆಗಬೇಕು ಅಂದರೆ ಈ ಕರ್ನಾಟಕ ಟಿ ಇ ಟಿ ಕಡ್ಡಾಯ ಸ್ನೇಹಿತರೆ. ಇನ್ನು ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆಯ ಪ್ರಮಾಣಪತ್ರ ಮಾನ್ಯತೆ. ಒಮ್ಮೆ ನೀವು ಅಂದರೆ ಈ ಕರ್ನಾಟಕ ಟಿ ಇ ಟಿನ ನೀವು ನಿಮ್ಮ ಜೀವನದಲ್ಲಿ ಪಾಸ್ ಆದರೆ ಖಲಾಸಾಯಿತು. ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆಯ ಪ್ರಮಾಣಪತ್ರವು ಜೀವಿತಾವಧಿಯವರೆಗೆ ಮೊದಲು 7 ವರ್ಷ ಅಂತ ಮಾಡಿದರು. ಪಾಸ್ ಆದರೆ 7 ವರ್ಷದ ಮಟ್ಟ ಪಾಸ್, ನಂತರ ಮತ್ತೆ ಕೊಂಡಿರಬೇಕು ಅಂತ. ಬಟ್ ಈಗ ಹಾಗೆ ಮಾಡಿಲ್ಲ. ಒಮ್ಮೆ ನೀವು ನಿಮ್ಮ ಜೀವನದಲ್ಲಿ ಕರ್ನಾಟಕ ಟಿ ಟಿ ಪಾಸ್ ಆದರೆ ನೀವು ಎಲ್ಲಿ ಮಠ ಅದು GPSTR ಕರಿತಾನೋ ಹಾಗೆ ಅದಕ್ಕೆ ನೀವು ಎಲಿಜಿಬಲ್ ಅಂದಂಗೆ, ಅಂದರೆ ಕರ್ನಾಟಕ GPSTR ನೀವು ಬರೀಬಹುದು. ಓಕೆನಾ. ನೆಕ್ಸ್ಟ್, ಅಭ್ಯರ್ಥಿಗಳು ಎಷ್ಟು ಬಾರಿಯಾದರೂ ಕರ್ನಾಟಕ ಶಿಕ್ಷಕರ ಪರೀಕ್ಷೆಗೆ ಅರ್ಜಿ ಸಲ್ಲಿಸಬಹುದಾಗಿರುತ್ತದೆ. ಪರೀಕ್ಷೆಯಲ್ಲಿ ಅರ್ಹತೆಯನ್ನು ಪಡೆದಿರುವ ಅಭ್ಯರ್ಥಿಗಳು ಸಹ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆಯಲ್ಲಿ ಹೆಚ್ಚು ಅಂಕಗಳನ್ನು ಗಳಿಸುವ ಸಲುವಾಗಿ ಪುನಃ ಪರೀಕ್ಷೆಗೆ ಅರ್ಜಿ ಸಲ್ಲಿಸಲು ಅವಕಾಶವಿರುತ್ತದೆ. ನೀವು ಎಷ್ಟು ಬಾರಿಯಾದರೂ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆಯನ್ನು ಅಂದರೆ ಕರ್ನಾಟಕ ಟಿ ಟಿಯಲ್ಲಿ ಕೊಂಡಿರಬಹುದು.
ಇಲ್ಲ ಸರ್ ಈ ಸಲ ಮಾರ್ಕ್ಸ್ ಕಡಿಮೆ ಬಂದಿದೆ, 90 ಬಂದಿದೆ, 95 ಬಂದಿದೆ, ಇನ್ನೂ ನಾನು ಹೆಚ್ಚು ಮಾಡ್ಬೇಕಂದ್ರೆ 2, 3, 10, 20 ಸಲ ಹಾಕ್ಕೊಂಡ್ರಿ, ಎಷ್ಟು ಸಲ ಬೇಕಾದರೂ ನಿಮಗೆ ಪರ್ಮಿಷನ್ ಇದೆ. 4 ಸಲ, 3 ಸಲ, 5 ಸಲ ಅಂತ ಏನಿಲ್ಲ. ಓಕೆನಾ? ಸೊ ನಿಮ್ಗೆ ಹೆಚ್ಚು ಮಾರ್ಕ್ಸ್ ಬೇಕಾ, ಎಷ್ಟು ಸಲ ಬೇಕಾದರೂ ಕೂಡರಬಹುದು. ಇನ್ನು ವಿಶೇಷ ಚೇತನ ಅಥವಾ ದಿವ್ಯಾಂಗ ಅಭ್ಯರ್ಥಿಗಳಿಗೆ ಹೆಚ್ಚುವರಿ ಸಮಯ ಹಾಗೂ ಪರೀಕ್ಷಾ ಸಹಾಯಕರ ಸೌಲಭ್ಯ. ಇಲ್ಲೇನಿಲ್ಲ ಸ್ನೇಹಿತರೆ, ಆ ದಿವ್ಯಾಂಗ ಮಕ್ಕಳು ಮತ್ತು ವಿಶೇಷ ಚೇತನ ಏನು ಮಕ್ಕಳು ಇರ್ತಾರೋ ಅವರಿಗೆ ಈ ಭಾರತ ಸರ್ಕಾರ ಸಾಮಾಜಿಕ ನ್ಯಾಯ ಸಬಲೀಕರಣ ಸಚಿವಾಲಯ ಮತ್ತು ಅಂಗವಿಕಲ ಇಲಾಖೆಯ ಮಾರ್ಗಸೂಚಿ ಅನ್ವಯ ಕರ್ನಾಟಕ TET ಪರೀಕ್ಷೆ ನಡೆಸುವ ಸಲುವಾಗಿ ಕೆಳಗಿನ ನಿಯಮಗಳು ವಿಶೇಷ ಚೇತನ ಅಭ್ಯರ್ಥಿಗಳಿಗೆ ಅನ್ವಯಿಸುತ್ತದೆ. ಓಕೆನಾ? ನೀವು ನೋಡಿ ಸರ್, ನಾನು ಹ್ಯಾಂಡಿಕ್ಯಾಪ್ಡು ಪರೀಕ್ಷಾ ಲಿಪಿಕಾರರನ್ನು ಬಳಸಿಕೊಂಡು ಕರ್ನಾಟಕ TET 2020 ಪರೀಕ್ಷೆ ಬರೆಯುತ್ತಿರುವ ವಿಶೇಷ ಅಗತ್ಯತೆಯುಳ್ಳ ಅಭ್ಯರ್ಥಿಗಳಿಗೆ ಪ್ರತಿ ಸೆಕೆಂಡಿಗೆ 50 ನಿಮಿಷಗಳ ಹೆಚ್ಚಿನ ಕಾಲಾವಕಾಶ ನೀಡುತ್ತೆ. ಮೊದಲು ಟೈಮ್ ಬದಲು ಹೇಳಿದ್ದಾನೆ, ನಿಮಗೆ 2.5 ತಾಸು ಇರೋದಿಲ್ಲ, 2.5 ಪ್ಲಸ್ 50 ನಿಮಿಷ. ಅರ್ಥ ಆಯ್ತಾ? ಅಂದರೆ 3 ಗಂಟೆ 20 ನಿಮಿಷ ನಿಮಗೆ ಟೋಟಲ್ ಟೈಮ್ ಇರೋದು. 3 ಗಂಟೆ 20 ನಿಮಿಷ ಟೋಟಲ್ ನಿಮ್ಮ ಹತ್ರ ಟೈಮ್ ಇರೋದು. ಓಕೆ, ಇನ್ನು ನೋಡಿ, ನಿಮ್ಮ ಪರೀಕ್ಷಾ ಸಹಾಯಕರನ್ನು ಬಳಸಿಕೊಳ್ಳದೆ ಇತರೆ ವಿಶೇಷ ಅಗತ್ಯತೆಯುಳ್ಳ ಅಭ್ಯರ್ಥಿಗಳಿಗೂ ಸಹ ಪ್ರತಿ ಸೆಕೆಂಡಿಗೆ 50 ನಿಮಿಷಗಳ ಅಂದರೆ ಗಂಟೆಗೆ 20 ನಿಮಿಷದಂತೆ ಹೆಚ್ಚಿನ ಕಾಲಾವಕಾಶದ ಸೌಲಭ್ಯವನ್ನು ನೀಡಲಾಗುವುದು. ಈ ಬಗ್ಗೆ ಮುಂಚಿತವಾಗಿ ಸೂಕ್ತ ದಾಖಲೆಗಳೊಂದಿಗೆ ಪರೀಕ್ಷಾ ಕೇಂದ್ರದ ಮುಖ್ಯಸ್ಥರಿಗೆ ಅರ್ಜಿ ಸಲ್ಲಿಸಬೇಕು. ಲಕ್ಷ್ಯ ಇರಲಿ, ನಾನು ಹ್ಯಾಂಡಿಕ್ಯಾಪ್ಡ್ ಅಂತ ನಿಮ್ಮಲ್ಲಿ ಇಟ್ಕೊಂಡು ಕೊಡೋದಲ್ಲ. ಏನು ನಿಮ್ಗೆ ಆಧಾರ ಅಂದರೆ ಅದು ಸರ್ಟಿಫಿಕೇಟ್ ಬರುತ್ತೋ ಹ್ಯಾಂಡಿಕ್ಯಾಪ್ಡ್ದು, ಆ ದಾಖಲೆಗಳನ್ನು ಪರೀಕ್ಷಾ ಕೇಂದ್ರದ ಮುಖ್ಯಸ್ಥರಿಗೆ ಮೊದಲೇ ಅರ್ಜಿ ಸಲ್ಲಿಸಬೇಕು ಸ್ನೇಹಿತರೆ. ಸರ್ ಆವತ್ತೇ ನೀವು ಹೇಳಿದ್ರೆ ಗಿಟ್ಟಂಗಿಲ್ಲ, ನಿಮಗೆ ಎಷ್ಟಿರುತ್ತೆ ಆ ಒಂದು ಸೌಲಭ್ಯ ನಿಮಗೆ ಸಿಗೋದಿಲ್ಲ. 50 ನಿಮಿಷನೂ ಸಿಗೋದಿಲ್ಲ, ನಿಮ್ಮ ಸಹಾಯಕರು ಕೂಡ ಸಿಗೋದಿಲ್ಲ. ಇನ್ನು ನೋಡಿ, ವಿಶೇಷ ಅಗತ್ಯತೆಯುಳ್ಳ ಅಭ್ಯರ್ಥಿಗಳು ಇಚ್ಛಿಸಿದ್ದಲ್ಲಿ ಸಕ್ಷಮ ಪ್ರಾಧಿಕಾರದಿಂದ ನೀಡಲಾದ ಪ್ರಮಾಣ ಪತ್ರವನ್ನು ಸಲ್ಲಿಸಿ ಪರೀಕ್ಷಾ ಸಹಾಯಕರನ್ನು ಬಳಸಿಕೊಳ್ಳಲು ಅವಕಾಶವಿರುತ್ತದೆ. ಸೊ ನಿಮಗೇನಾದರೂ ಬರೆಯೋಕ್ಕಾಗಲಿಲ್ಲ, ಸೊ ಅದರ ಡಾಕ್ಯುಮೆಂಟನ್ನು, ಅದರ ಸರ್ಟಿಫಿಕೇಟನ್ನು ಏನು ನಿಮಗದು ಪ್ರಮಾಣ ಪತ್ರ ಇರುತ್ತೋ ಅದನ್ನು ಪರೀಕ್ಷಾ ಸಹಾಯಕರ ಆ ಪ್ರಮಾಣ ಪತ್ರವನ್ನು ಸಲ್ಲಿಸಿ ನಿಮಗೆ ಸಹಾಯಕರನ್ನು ಅಂದರೆ ಪರೀಕ್ಷೆ ಸಹಾಯಕರನ್ನು ನೀವು ತಗೊಳ್ಬಹುದು. ಓಕೆನಾ? ಅಭ್ಯರ್ಥಿಗಳು ತಮ್ಮ ಅಗತ್ಯತೆಗನುಗುಣವಾಗಿ ಪರೀಕ್ಷಾ ಸಹಾಯಕರನ್ನು ತಾವೇ ನೇಮಿಸಿಕೊಳ್ಳುವುದು. ಓಕೆ, ಪರೀಕ್ಷಾ ಸಹಾಯಕರನ್ನು ನೀವೇ ಹಿಡ್ಕೊಂಡು ತರೋದು. ಓಕೆನಾ? ಸೊ ಕೊನೆಯ ಹಂತದ ವಿಳಂಬ ತಪ್ಪಿಸುವ ಸಲುವಾಗಿ ಪರೀಕ್ಷಾ ದಿನಾಂಕಕ್ಕಿಂತ ಮುಂಚಿತವಾಗಿ ಸಂಬಂಧಪಟ್ಟ ಪರೀಕ್ಷಾ ಕೇಂದ್ರದ ಮುಖ್ಯ ಅಧೀಕ್ಷಕರಿಗೆ ಪರೀಕ್ಷಾ ಸಹಾಯಕರ ವಿವರದೊಂದಿಗೆ ಮನವಿ ಸಲ್ಲಿಸಿ ಅನುಮೋದನೆ ಪಡೆದುಕೊಳ್ಳುವುದು. ಹೇಳ್ತೀನಿ ನೋಡಿ, ನಿಮ್ಗೆ ನಾನು ಆವಾಗಲೇ ಹೇಳಿದೆ, ಏನು ಆವತ್ತೇ ಪ್ರತ್ಯಕ್ಷ ಆಗೋದಿಲ್ಲ, ಪೇಪರ್ ದಿವಸ ಹಿಂದಿನ ದಿನವೇ ಭೇಟಿಯಾಗಿ ಯಾರಿಗೆ ಕೇಂದ್ರದ ಮುಖ್ಯ ಅಧೀಕ್ಷಕರಿಗೆ ಭೇಟಿಯಾಗಿ ನಿಮ್ಮದೇನು ನಾನು ಎಕ್ಸ್ಟ್ರಾ ನನ್ನ ಪರೀಕ್ಷಾ ಸಹಾಯಕರನ್ನು ತಗೋತೀನಿ ಸರ್ ತಂದು ಅವರ ವಿವರದೊಂದಿಗೆ ಮನವಿಯನ್ನು ಸಲ್ಲಿಸೋದು. ಇನ್ನು ಮತ್ತೇನು ಕೊಟ್ಟಿದ್ದ ನೋಡಿ, ಇದು ಇಂಪಾರ್ಟೆಂಟಾ. ಲಿಪಿಕಾರನು ಅಥವಾ ಲಿಪಿಕಾರಳು ಹೊಂದಿರುವ ವಿದ್ಯಾರ್ಹತೆಯು SSLC ಅಥವಾ ತತ್ಸಮಾನ ಪರೀಕ್ಷೆಗಿಂತ ಕಡಿಮೆ ಇರತಕ್ಕದ್ದು. ಅವ್ನು ಬರೀ SSLC ಆಗಿದೆ ಅಂದರೆ ಅಂಥವ್ರಿಗೆ ಕನ್ಸಿಡರ್ ಮಾಡೋಂಗಿಲ್ಲ. ಎಂಥವ್ರು ಬೇಕು, ನಿಮ್ಮ ಪರೀಕ್ಷೆ ಸಹಾಯಕರು ಎಂಥವ್ರು ಬೇಕಂತ ಹೇಳಿದಾರೆ ನೋಡ್ರಿ. ಆದರೆ ಅಂಥ ಲಿಪಿಕಾರನು ಅಥವಾ ಲಿಪಿಕಾರಳು ಹೊಂದಿರುವ ವಿದ್ಯಾರ್ಹತೆಯು ಸದರಿ ಅಭ್ಯರ್ಥಿಯು ಹೊಂದಿರುವ ವಿದ್ಯಾರ್ಥಿಗಿಂತ 1 ಹಂತ ಕೆಳಗಿರಬೇಕು. ನಿಮ್ಮದು ನಿಮ್ಮದು D.Ed ಆಗಿದೆ, ನೀವು BSc ಅಥವಾ BA ಆಗಿರೋ ಅಭ್ಯರ್ಥಿನ ತೆಗೆದುಕೊಂಡು ನನ್ನ ಪರೀಕ್ಷಾ ಸಹಾಯಕ ನಾನು ತಗೋತೀನಿ ಅಂದರೆ ನಿಮಗೆ ಅವಕಾಶ ಮಾಡಿಕೊಡುವುದಿಲ್ಲ. ಎಂಥವ್ರು ಮಾಡಿಕೊಡ್ತಾರೆ, ನಿಮ್ಮದು BSc ಆಗಿದೆ, ನೀವು D.Edದವ್ರಿಗೆ ತಂದರೆ ಓಕೆ, ಅಂದರೆ 1 ಹಂತ ಕೆಳಗಿರಬೇಕು ನಿಮಗಿಂತ. ನಿಮ್ಮದೇನು ಪರೀಕ್ಷೆ ಸಹಾಯಕರು ಇರ್ತಾರಲ್ಲ ಅವರ ವಿದ್ಯಾರ್ಥಿ ನಿಮ್ಮ ಹಂತಕ್ಕಿಂತ 1 ಹಂತ ಕಡಿಮೆ ಇರಬೇಕಷ್ಟೇ ಅವ್ರು ಹೇಳೋದು. ಓಕೆನಾ? ಸ್ವಲ್ಪ ಓದ್ಕೊಳ್ಳಿ ಇಲ್ಲಿ. ಓಕೆ, ಇನ್ನು ನಿಮ್ಮದೇನು ಹೆಲ್ಪರ್ ಇರ್ತಾರಲ್ಲ ಅವ್ರೇನು ಬಂದಿರ್ತಾರೋ ಅವರ ಗರಿಷ್ಠ ವಿದ್ಯಾರ್ಥಿ ಕುರಿತಂತೆ ಸ್ವಯಂ ದೃಢೀಕರಣ ಪತ್ರವನ್ನು ಪರೀಕ್ಷಾ ಕೇಂದ್ರದ ಮುಖ್ಯಸ್ಥರಿಗೆ ಸಲ್ಲಿಸಬೇಕು. ಒಂದು ವೇಳೆ ನೀಡಲಾದ ಮಾಹಿತಿಯು ತಪ್ಪೆಂದು ಕಂಡು ಬಂದಲ್ಲಿ ಅದನ್ನು ಪರೀಕ್ಷಾ ಅವ್ಯವಹಾರ ಅಥವಾ ದುರ್ನಡತೆ ಎಂದು ಪರಿಗಣಿಸಲಾಗುವುದು. ಓಕೆನಾ? ಲಿಪಿಕಾರನ್ನು ಬರೀ D.Ed ಆಗಿದೆ ಎಂದು ಅವ್ರದ್ದು MSc ಆಗಿರುತ್ತೆ, ನೀವು ಬರೀ D.Ed ಫಾರ್ಮ್ ಕೊಟ್ಟರೆ ನಡೆಯೋಂಗಿಲ್ಲ. ಅವ್ರದ್ದೇನು ಗರಿಷ್ಠ ವಿದ್ಯಾರ್ಥಿ ಇರ್ತದೋ ಅದರ ಫಾರ್ಮನ್ನು ಕೊಡಲೇಬೇಕು. ಅರ್ಥ ಆಗುತ್ತಾ? ಏನಾದರೂ ನೀವು ಅದನ್ನು ತಪ್ಪು ಕೊಟ್ರಿ ಅಂತ ಇಟ್ಕೊಳ್ಳಿ, ಖಲಾಸ ಆಯಿತು. ಪರೀಕ್ಷೆ ಅದನ್ನು ಅವ್ಯವಹಾರ ಅಂತ ಬರ್ಕೊಂಡು ನಿಮಗೆ ಪರೀಕ್ಷೆಯಿಂದನೇ
ಹೊರಗೆ ದೂಡ್ಬಿಡ್ತಾರೆ. ಸೊ ನೆಕ್ಸ್ಟ್, ವಿಶೇಷ ಅಗತ್ಯತೆಯುಳ್ಳ ಅಭ್ಯರ್ಥಿಗಳಿಗೆ ನೆಲಮಹಡಿಯಲ್ಲಿ ಪರೀಕ್ಷೆ ಬರೆಯಲು ಸೂಕ್ತ ಸ್ಥಳಾವಕಾಶವನ್ನು ಕಲ್ಪಿಸಲಾಗುವುದು. ನಿಮಗೆ ಸ್ಪೆಷಲ್ ಆಗಿ ನೆಲಮಹಡಿಯಲ್ಲಿ ಪರೀಕ್ಷೆ ಬರೆಯಲು ನಿಮಗೆ ಜಾಗ ಕೊಡ್ತಾರೆ ಅಂತ ಹೇಳ್ತಾರೆ ಸೆಪ್ರೇಟಾಗಿ. ಸೊ ನೆಕ್ಸ್ಟ್, ಇನ್ನು ನಿಮ್ಮ ದಾಖಲೆಗಳನ್ನು, ನಿಮ್ಮ OMR ಉತ್ತರ ಪತ್ರಿಕೆಗಳನ್ನು ಅಥವಾ ಪರೀಕ್ಷಾ ಫಲಿತಾಂಶ ಪ್ರಕಟಣೆ ದಿನಾಂಕದ ನಂತರ 6 ತಿಂಗಳ ಕಾಲ ಜೋಪಾನವಾಗಿ ಇಟ್ಕೋಬೇಕು. ನಿಮ್ಮದು OMR ಉತ್ತರ ಪತ್ರಿಕೆ ಏನಿರುತ್ತಲ್ಲ ಅದನ್ನು ಎಕ್ಸಾಮ್ ಆದ 6 ತಿಂಗಳ ಕಾಲ ಜೋಪಾನವಾಗಿ ಇಟ್ಕೋಬೇಕು. ಇನ್ನು ಮರು ಎಣಿಕೆ, ಮೌಲ್ಯಮಾಪನ. ಪರೀಕ್ಷೆಯು ಬಹು ಆಯ್ಕೆ ಹಾಗೂ OMR ಉತ್ತರ ಪತ್ರಿಕೆ ಮೂಲಕ ನಡೆಯುವುದರಿಂದ ಹಾಗೂ OMR ಉತ್ತರ ಪತ್ರಿಕೆಗಳನ್ನು ಗಣಕೀಕೃತ ಮೌಲ್ಯಮಾಪನ ಮಾಡುವುದರಿಂದ ಯಾವುದೇ ಮರು ಎಣಿಕೆ, ಮರು ಮೌಲ್ಯಮಾಪನಕ್ಕೆ ಅವಕಾಶ ಇರೋದಿಲ್ಲ ಹಾಗೂ ಈ ಕುರಿತಂತೆ ಯಾವುದೇ ರೀತಿಯ ಮನವಿಯನ್ನು ಪರಿಗಣಿಸಲಾಗುವುದಿಲ್ಲ ಅಂತ ಹೇಳ್ತಾನೆ. ಓಕೆ, ಇನ್ನು ಪ್ರಮುಖ ಸೂಚನೆ, ಆನ್ಲೈನ್ ಮುಖಾಂತರ ಸಲ್ಲಿಸಬೇಕು. ಇದೆಲ್ಲ ನಿಮ್ಗೆ ಗೊತ್ತೀಗ, ಈಗಾಗಲೇ ಹೇಳಿದ್ದೀನಿ. ಇನ್ನು ದುರ್ನಡತೆ ಗೊತ್ತಾಗುತ್ತಲ್ಲ ನಿಮಗೆ, ಸೊ ಅದ್ರ ಬದಲೇ ಆಮೇಲೆ ವಿಡಿಯೋ ಮಾಡೋಣ. ಸೊ ಮೇನ್ ಆಗಿರೋದನ್ನು ನೋಡ್ತಾ ಹೋಗೋಣ. ಇನ್ನು ಮೇನ್ ಆಗಿರೋದು ನೋಡಿ, OMR ಉತ್ತರ ಪತ್ರಿಕೆಯಲ್ಲಿ ಉತ್ತರವನ್ನು ಸೇಡ್ ಮಾಡಿದ ಮೇಲೆ ಅದನ್ನು ತಿದ್ದುಪಡಿ ಮಾಡುವುದನ್ನು ಕಡ್ಡಾಯವಾಗಿ ನಿಲ್ಲಿಸಲಾಗಿದೆ. ಈಗ ಒಂದು 4 ಆಪ್ಷನ್ ಇರುತ್ತೆ ಸ್ನೇಹಿತರೆ. 4 ಆಪ್ಷನ್ನಲ್ಲಿ ಒಂದಕ್ಕೆ ನೀವು ಸೇಡ್ ಮಾಡಿರ್ತೀರ ಪೂರ್ತಿಯಾಗಿ. ಅದು ಸಪೋಸ್ ನಿಮಗೆ ತಪ್ಪು, ಇದು 4ನೇ ತಪ್ಪು 2ನೇ ಸರಿ ಅಂತ ಮತ್ತೊಮ್ಮೆ ಸೇಡ್ ಮಾಡಿದ್ರೆ ತಿಳ್ಕೊಳ್ರಿ, ಆ ಕ್ವಶನ್ನೇ ಏನಾಗುತ್ತೆ ರಾಂಗ್ ಆಗಿ ಅಲ್ಲಿ 0 ಮಾರ್ಕ್ಸ್ ಕೊಡ್ತಾರೆ. ಲಕ್ಷಕ್ಕೆ ಬತ್ತಾ? ಅದೇ ಹೇಳ್ತಾನೆ ಅವನು. ಇನ್ನು 30%ಗಿಂತ ಕಡಿಮೆ ಸೇಡ್ ಆದ ವೃತ್ತದ ಉತ್ತರವು ಗಣಕಯಂತ್ರವು ಮೌಲ್ಯಮಾಪನಕ್ಕೆ ಪರಿಗಣಿಸದಿರುವುದರಿಂದ ಆಯ್ಕೆ ಮಾಡಿದ ಉತ್ತರದ ವೃತ್ತವನ್ನು ಪೂರ್ಣವಾಗಿ ಸೇಡ್ ಮಾಡಬೇಕು. ಲಕ್ಷ ಸ್ನೇಹಿತರೆ, ಈಗ ಒಂದು ಹಿಂಗಿರುತ್ತೆ, ಸುಮ್ಮನೆ ಹಿಂಗೆ ಮಾಡೋದಲ್ಲ, ಸೇಡ್ ಮಾಡೋದು. ಏನು ಹೇಳಿದಾನೆ ಅವನು, ಎಷ್ಟು ಒಂದು ರೌಂಡ್ ಇದೆಯೋ ಆದರೆ 30ಕ್ಕಿಂತ ಜಾಸ್ತಿ ಇರಬೇಕು. ಅಂದರೆ 30 ಹಂಗೆ ನೀವು ಅರ್ಧ ಮಾಡಬೇಡಿ, ಕಂಪ್ಲೀಟಾಗಿ ಎಲ್ಲಿ ಸ್ವಲ್ಪವೂ ಜಾಗ ಬಿಡಲಾರ್ದೆ ಅದನ್ನು ಈ ರೀತಿ ಕಂಪ್ಲೀಟಾಗಿ ಫಿಲಪ್ ಮಾಡಬೇಕು, ಸೇಡ್ ಮಾಡಬೇಕು. ಲಕ್ಷಕ್ಕೆ ಬರುತ್ತಾ? ಈ ಟೈಪ್ ಇರಬೇಕದು. ಓಕೆ, ಬರೀ ಹಿಂಗೆ ಇದ್ದರೆ ಹಿಂಗೆ ಮಾಡೋದಲ್ಲ ಅಥವಾ ರೈಟ್ ಮಾರ್ಕ್ ಮಾಡೋದಲ್ಲ, ಈ ರೀತಿ ಕಂಪ್ಲೀಟಾಗಿ ಸೇಡ್ ಆಗಬೇಕದು. ಓಕೆನಾ? ಅಂದಾಗ ಮಾತ್ರ ನಿಮಗೆ ಮಾರ್ಕ್ಸ್ ಕನ್ಸಿಡರ್ ಆಗುತ್ತಿಲ್ಲ. ಕರೆಕ್ಟ್ ಬರೆದ್ರೂ ಕೂಡ ತಪ್ಪಾಗುತ್ತೆ. ಇನ್ನು OMR ಚೆಕ್ ಏನು ಮಾಡುತ್ತೆ ಅಂದರೆ ಕಂಪ್ಯೂಟರೇ ಮಾಡುತ್ತೆ. ಋಣಾತ್ಮಕ ಮೌಲ್ಯಮಾಪನ ಇಲ್ಲ, ಇಲ್ಲಿ ನೆಗೆಟಿವ್ ಮಾರ್ಕ್ಸ್ ಇರೋದಿಲ್ಲ. ಸೊ ಹಾಗೆ ಇಂಪಾರ್ಟೆಂಟ್ ಹೇಳೋದಾದರೆ, ಇನ್ನು ಅರ್ಜಿ ಸಲ್ಲಿಸುವಾಗ ಆಯ್ಕೆ ಮಾಡಿಕೊಂಡ ವಿಷಯ ಹಾಗೂ ಮಾಧ್ಯಮದಲ್ಲಿ ಉತ್ತರಿಸಬೇಕು. ಲಕ್ಷ ಸ್ನೇಹಿತರೆ, ನೀವು ಅರ್ಜಿ ಮಾಡುವಾಗ ನಿಮ್ಮ ವಿಷಯ ಮತ್ತು ಮಾಧ್ಯಮ ಕರೆಕ್ಟಾಗಿ ಇನ್ಪುಟ್ ಮಾಡಿ. ಅಲ್ಲಿ ಯಾವುದೇ ಕಾರಣಕ್ಕೂ ವಿಷಯ ಹಾಗೂ ಮಾಧ್ಯಮದ ಬದಲಾವಣೆಗೆ ಅವಕಾಶ ಇರೋದಿಲ್ಲ ಅಂತ ಹೇಳ್ತಾನೆ. ನೆಕ್ಸ್ಟ್ ಏನು, ಪ್ರವೇಶ ಪತ್ರದ ಅಭ್ಯರ್ಥಿಗಳು ಪರೀಕ್ಷಾ ಕೊಠಡಿಗೆ ಅನುಮತಿಸಲಾಗುವುದಿಲ್ಲ. ಅಂದರೆ ಹಾಲ್ ಟಿಕೆಟ್ ಕಂಪಲ್ಸರಿ ತೊಗೊಂಡು ಹೋಗಲೇಬೇಕು. ಸರ್ ಹಾಲ್ ಟಿಕೆಟ್ ಮರೆತು ಬಂದಿದ್ದೀನಿ ಅಂದರೆ ಮನೆಗೆ ಹೋಗೋದು, ನಿಮಗೆ ಒಳಗೆ ಅಲೋಡ್ ಮಾಡಲ್ಲ, ಪರೀಕ್ಷೆನೂ ಬರೋಕ್ಕೆ ಸಾಧ್ಯನೇ ಇಲ್ಲ. ಹಾಲ್ ಟಿಕೆಟನ್ನು ಕಂಪಲ್ಸರಿ ಒಯ್ಯಲೇಬೇಕು. ಓಕೆ, 9:30 ಪೇಪರ್ ಅಂದರೆ ನೀವು ಎಷ್ಟಕ್ಕೆ ಇರಬೇಕಲ್ಲೇ? 9:15. 9:30 ಪೇಪರ್ ಅಂದರೆ 9:15ಕ್ಕೆ ಒಳಗೆ ಹೋಗಿರಬೇಕು. ಇನ್ನು 1:15 ಅಂದರೆ 2 ಗಂಟೆಗೆ ಅಂದರೆ 1:45 ನಂತರ ಪರೀಕ್ಷೆ ಕೊಠಡಿಗೆ ಅಂದರೆ ನೀವು ಅರ್ಧ ಗಂಟೆ ಮುಂಚೆನೇ ಹೋಗಬೇಕು. 9:30 ಗಂಟೆಗೆ ಪೇಪರ್ ಇದ್ದರೆ ಮುಂದೆ ಇದು ಹೇಳ್ತೀನಿ ಅಲ್ಲಿ ಬಂದಾಗ. ಓಕೆ, ಇದನ್ನು ಸ್ವಲ್ಪ ಓದ್ಕೊಳ್ಳಿ. ಇನ್ನು ಇಲ್ಲಿ ಮೇನಾಗಿ ಸಿಂಪಲಾಗಿ ಹೇಳಿ ಇದೆ ನೋಡಿ. ಪ್ರಮುಖ ಅಂಶ ನೋಡಿ, ಆನ್ಲೈನ್ ಅರ್ಜಿ ಸಲ್ಲಿಸೋದು. ನಿಮ್ಮ ಲಾಗಿನ್ ಇಲ್ಲಿ ಅವ್ರ ಲಿಂಕ್ ಇದೆ, ಇದರ ಮುಖಾಂತರ ಅರ್ಜಿಯನ್ನು ಸಲ್ಲಿಸೋದು. ಡೇಟ್ ಕೊಟ್ಟಿದ್ದಾನೆ, ನಿಮಗೆಲ್ಲ ಹೇಳಿದ್ದೀನಿ. ಈಗ ಶುಲ್ಕ ಪಾವತಿಸಲು ಕೊನೆಯ ದಿನಕ್ಕೆ ಯಾವುದು? 16/5/2024 ಸ್ನೇಹಿತರೆ. ಲಾಸ್ಟ್ ರೊಕ್ಕ ತುಂಬೋದು. ಓಕೆ, ನಿಮ್ದು ಇದು ಚಲನ 500 ಮತ್ತು 1000 ರೂಪಾಯಿ ಅದ ನೋಡಿ. ಸೊ ಲಾಸ್ಟ್ ಡೇಟ್ 16/5/2024 ಇದೆ. ಇನ್ನು ಪ್ರವೇಶ ಪತ್ರ ಡೌನ್ ಮಾಡ್ಕೊಳ್ಳೋದು 20 ಜೂನ್ರಿಂದ 29 ಜೂನ್ವರೆಗೆ. ಏಕೆ 30ನೇ ತಾರೀಕಿಗೆ ಎಕ್ಸಾಮ್ ಇರೋದು. 30ನೇ ತಾರೀಕಿಗೆ ಎಕ್ಸಾಮ್ ಇರೋದ್ರಿಂದ ಸೊ ಅದನ್ನೇನು ಮಾಡೋದು, ನಿಮ್ಮದು ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡ್ಕೊಳ್ಳೋದು. 9 ದಿವಸ ಟೈಮ್ ಇರುತ್ತೆ. ಸೊ ಅಷ್ಟರೊಳಗೆ ಡೌನ್ಲೋಡ್ ಮಾಡ್ಕೊಳ್ಳಿ. ಇನ್ನು ಪರೀಕ್ಷೆ ದಿನಾಂಕ ಗೊತ್ತೇ ಇದೆ, 30ನೇ ತಾರೀಕು, 30 ಜೂನ್. ಓಕೆ, ಇನ್ನು ಪರೀಕ್ಷಾ ಕೇಂದ್ರ ಪ್ರವೇಶ ಪತ್ರದಲ್ಲಿ ಬಂದಿರುತ್ತೆ. ಸರ್ ನನ್ನ ಪರೀಕ್ಷಾ ಕೇಂದ್ರ ಎಲ್ರಿ ಅಂತ ಈಗ ಕೇಳಬೇಡಿ ಸಲ್ಲಿಸಿದ ಮೇಲೆ. ಸೊ ನಿಮ್ದೇನು ಹಾಲ್ ಟಿಕೆಟ್ ಬರುತ್ತಲ್ಲ, ಆ ಹಾಲ್ ಟಿಕೆಟಲ್ಲಿ ಇರುತ್ತೆ ಎಲ್ಲಿದೆ ಅಂತ. ಓಕೆನಾ? ಇನ್ನು ಪರೀಕ್ಷೆ ದಿನಾಂಕದಂತೂ ತರಲೇಬೇಕಾದ ವಸ್ತುಗಳು ಏನು ತರಬೇಕು ನೋಡಿ, ಕಂಪಲ್ಸರಿ ಹಾಲ್ ಟಿಕೆಟ್ ತರಬೇಕು. ನೀಲಿ ಅಥವಾ ಕಪ್ಪು ಬಾಲ್ ಪಾಯಿಂಟ್ ಪೆನ್ನುಗಳು ಕಂಪಲ್ಸರಿ ಇರಲೇಬೇಕು ನಿಮ್ಮ ಹತ್ರ. ಓಕೆನಾ? ಇನ್ನು ಪರೀಕ್ಷೆ ವೇಳಾಪಟ್ಟಿ ಕೊಟ್ಟಿದ್ದಾನೆ.
ನಿಮ್ಮ ಪರೀಕ್ಷೆ ಎಷ್ಟಕ್ಕೆ ಚಾಲು ಆಗುತ್ತೆ? 9ವರೆಗೆ ಚಾಲು ಆಗುತ್ತೆ. ಹಾಗಾದರೆ ನೀವು ಪರೀಕ್ಷಾ ಕೊಠಡಿಗೆ ಪ್ರವೇಶ ಎಷ್ಟಕ್ಕಂದರೆ 9 ಗಂಟೆಗೆ, ಅಂದರೆ ಅರ್ಧ ತಾಸು ಮುಂಚೆನೇ ಇರಬೇಕು. ಇನ್ನು ಪ್ರವೇಶ ಪತ್ರಗಳ ಪರಿಶೀಲನೆ 15 ನಿಮಿಷ ಇರುತ್ತೆ. ಓಕೆನಾ. ಪರೀಕ್ಷಾ ಕೊಠಡಿಗೆ ಕೊನೆಯ ಪ್ರವೇಶಾವಕಾಶ 9:15 ನೀವು ಯಾವುದೇ ಏನೇ ಬಂದ್ರೂ 9:15 ಲಾಸ್ಟ್ ನೀವು ಆ ಪರೀಕ್ಷೆ ಕೊನೆಯಲ್ಲಿ ಇರಲೇಬೇಕು. ಇನ್ನು ಪರೀಕ್ಷಾ ಪುಸ್ತಿಕೆಗಳ ವಿತರಣೆ ಅವ್ರು ನಿಮಗೆ ಯಾವಾಗ ಎಷ್ಟಕ್ಕೆ ಕೊಡ್ತಾರೆ ಅಂದರೆ ಕ್ವೆಶ್ಚನ್ ಪೇಪರು ಮತ್ತು ಆನ್ಸರ್ ಶೀಟು 9:15 ವಿತರಣೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅವರು. ಉತ್ತರ ಪತ್ರಿಕೆಗಳನ್ನೊಳಗೊಂಡ ಪರೀಕ್ಷಾ ಪುಸ್ತಕಗಳ ಸೀಲನ್ನು ತೆಗೆಯೋದು 9:25 ಆ ಸೀಲನ್ನು ಹೊಡಿತಾರೆ ಅವರು. ಓಕೆ, ಉತ್ತರ ಪತ್ರಿಕೆಗಳ ಸೀಲನ್ನು. ಇನ್ನು ನಿಮ್ಮ ಪರೀಕ್ಷೆ ಪ್ರಾರಂಭ ಎಷ್ಟಕ್ಕೆ? 9ವರೆಗೆ, ಮುಕ್ತಾಯ 2 ತಾಸು. ಓಕೆ, ಅದೇ ಸೇಮ್ ಪೇಪರ್ 2ಗೆ ಇರುತ್ತೆ, ಹೇಳೋ ಅವಶ್ಯಕತೆ ಇಲ್ಲ. ಸೊ ಸ್ನೇಹಿತರೆ, ಈ ಟೋಟಲ್ ಇದ್ರದ್ದು ಏನು ವಿವರಣೆ ಇದೆಯೋ ಅತ್ಯಂತ ಸಮಗ್ರವಾಗಿ ನಾನು ಓದಿ ಹೇಳೋ ಪ್ರಯತ್ನ ಮಾಡಿದ್ದೀನಿ. ಸೊ ಇನ್ನೊಂದು ಸಲ ಇದ್ರ ಮೇನ್ ಹೈಲೈಟ್ಸ್ ಏನಿದೆಯಲ್ಲ ಇನ್ನೊಂದು ಸಲ ಹೇಳ್ತೀನಂತ. ಸೊ ನಿಮ್ಗೆ ಎಲ್ಲ ರೀತಿಯ ಕರ್ನಾಟಕ TTಯ ವಿಶೇಷವಾಗಿ ಗಣಿತ ಮತ್ತು ವಿಜ್ಞಾನದ ಏನು ಚಾಪ್ಟರ್ಸ್ ಬರುತ್ತೋ ಅದರ ಎಲ್ಲ ಕ್ಲಾಸ್ಗಳನ್ನು ನಾನು ಹೇಳೋಕ್ಕೆ ರೆಡಿ. ಸೊ ನಿಮಗೆ ಫ್ರೀಯಾಗೆ ನಾನು ಹೇಳ್ತೀನಿ, ಯಾವುದೂ ಕೋರ್ಸು ಇಲ್ಲ, ಏನೂ ಇಲ್ಲ, ಫ್ರೀಯಾಗೆ ನಾನು ಒದಗಿಸ್ತೀನಿ ಅಂತ. ಡೈಲಿ 1 ರಿಂದ 2 ಅಥವಾ ಇನ್ನು ಮುಂದೆ ನಮಗೂ ಫ್ರೀಯಾಗಿರ್ತೀವಿ. 2 ರಿಂದ 3, 3 ರಿಂದ 4 ಕ್ಲಾಸ್ಗಳನ್ನು ನಾವು ಯೂಟ್ಯೂಬಲ್ಲಿ ಹಂಚ್ಕೋತಿದ್ದೀವಿ. ನಮ್ಮ ಈ ವಿಡಿಯೋ ನಿಮಗೆ ಲೈಕ್ ಆಗಿದ್ದರೆ ಲೈಕ್ ಬಟನ್ ಒತ್ತಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕಮೆಂಟ್ ಮುಖಾಂತರ ನಿಮ್ಮ ಧನ್ಯವಾದಗಳನ್ನು ನಮ್ಗೆ ತಿಳಿಸಿ ಸ್ನೇಹಿತರೆ. ಓಕೆ, ಥ್ಯಾಂಕ್ ಯು.